ಹಲೋ, ಇಲ್ಲ ಇಲ್ಲ ಇಲ್ಲ, ನಮ್ಮ ಹೋಟ್ಲಿನಲ್ಲಿ ಶನಿವಾರದೊತ್ತು ನಾವು ಮಟನ್ ಬಿರಿಯಾನಿ ಮಾಡೋದಿಲ್ಲ. ಭಾನುವಾರ ಬೆಳಗ್ಗೆನೆ ಫೋನ್ ಮಾಡಿ 2 ಗಂಟೆಗೆಲ್ಲ ಫೋನ್ ಮಾಡಿದ್ರೆ ಮಟನ್ ಬಿರಿಯಾನಿ ಸಿಗಲ್ಲ. ಶನಿವಾರ ನಾವು ಮಟನ್ ಬಿರಿಯಾನಿ ಮಾಡಲ್ಲ. ಮಟನ್ ಬಿರಿಯಾನಿ ನಾಳೆ ಫೋನ್ ಮಾಡಿರಿ. ನಾಳೆ 11 ಗಂಟೆಗೆ ಫೋನ್ ಮಾಡಿ ಎಷ್ಟು ಬೇಕು ಹೇಳಿದ್ರೆ ಎತ್ತಿಟ್ಟಿರ್ತೀನಿ. ಥ್ಯಾಂಕ್ ಯು ಸರ್. ಜನಕ್ಕೆ ಯಾವತ್ತು ಏನಿರಲ್ಲ ನೋಡಿ ಅದನ್ನೇ ಅವತ್ತು ಕೇಳ್ತಾರೆ. ಹೇಳ್ತೀನಿ ಶನಿವಾರದೊತ್ತು ನಾವು ಮಟನ್ ಬಿರಿಯಾನಿ ಮಾಡಲ್ಲ ಅಂತ, ಶನಿವಾರದೊತ್ತೆ ಮಟನ್ ಬಿರಿಯಾನಿ ಬೇಕು ಅಂತಾರೆ. ಭಾನುವಾರದೊತ್ತು ಮಟನ್ ಬಿರಿಯಾನಿ ಮಾಡಿರ್ತೀನಿ, ಏನು ಸರ್ ಚಿಕನ್ ಬಿರಿಯಾನಿ ಇಲ್ಲ ಅಂತಾರೆ. ಏನು ಮಾಡೋದು, ಮಿಲಿಟರಿ ಊಟವ್ರ ಕತೆ ಎಲ್ಲ ಹಿಂಗೆ ಆಗೋಯ್ತು. ಲೇ ಮೂರ್ತಿ, ಯಾಕೋ ಉದ್ಬತ್ತಿ ಹಚ್ಚಿಲ್ಲ? ಉದ್ಬತ್ತಿ ಹಚ್ಚೋ, ಜನ ಬರೋ ಟೈಮ್ ಆಯ್ತು, ಹಚ್ಚೋ ಲೇ. ನಾನೇ ಲೇಟ್, ನಮ್ಮಿನ ಲೇಟ್ ಅಲ್ಲೋ. ದೀಪ ಹಚ್ಚೋ ಫಸ್ಟು. ಏನೋ ಮಾಡ್ತಾ ಇರ್ತೀರಾ ಬೆಳಗ್ಗೆನೆ ಬಂದು. ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ರಿ ಮುರಳಿ, ಯಾರು ಬರ್ತಾ ಇದ್ದಾರೆ, ಏನು ವಿಶೇಷ? ನಮ್ಮ ಮುರಳಿ ಮಿಲಿಟರಿ ಹೋಟ್ಲಿನ ವಿಶೇಷನೇ ಇಷ್ಟು. ಕರ್ನಾಟಕದ ಮೂಲೆ ಮೂಲೆಗಳಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರೋ ರೆಸ್ಟೋರೆಂಟ್ ಅವ್ರನ್ನ ಕರ್ಸೋದು, ಒಳ್ಳೆ ಅಡುಗೆ ಮಾಡೋರನ್ನ ಕರ್ಸೋದು, ಒಳ್ಳೆ ನಾನ್ ವೆಜ್ ಅಡುಗೆನ ಮಾಡಿಸೋದು. ಇದು ವೀಕೆಂಡ್ ಸ್ಪೆಷಲ್. ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ ಬರುವಂಥ ಅದ್ಭುತವಾದಂಥ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟ್ಲು. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲಿಗೆ ನಮ್ಮನೆ ಊಟದವ್ರು ಬರ್ತಾ ಇದ್ದಾರೆ. ನಿಮ್ಮನೆ ಊಟ ರೀ? ಹೌದೌದು, ನಿಮ್ಮನೆ ಊಟದವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಚಂದ್ರು ಬರ್ತಾ ಇದ್ದಾರೆ. ಸಖತ್ತಾಗಿರೋ ಅಡುಗೆ ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರ ಅಡುಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದೆ ಇವಾಗ. ಅವ್ರ ಹೋಟ್ಲವರೇ ತಿನ್ನಕ್ಕೆ ನಮಗೇನು ಸಿಗಲ್ಲ. ಯಾವಾಗಾರ ಹೋಗಿ ಫೋನ್ ಮಾಡಿದ್ರೆ ಸಾರ್ ಇವಾಗ ಬರಬೇಡಿ ಸರ್, ಎಲ್ಲ ಖಾಲಿ ಆಗೋಯ್ತು ಸರ್ ಅಂತಾರೆ. ಇವತ್ತೇನೋ ಸ್ಪೆಷಲ್ ಆಗಿರೋ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಚಂದ್ರವ್ರನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ಚಂದ್ರು ಅವರೇ ಬನ್ನಿ ಸರ್, ನಮ್ಮನೆ ಊಟದ ಚಂದ್ರು. ನಮಸ್ಕಾರ. ಆರಾಮ ಚಂದ್ರು? ಏನ್ ಚಂದ್ರು, ವಿಧಾನಸೌಧ ಕಡೆ ಹೋಗಿದ್ರಾ? ಇಲ್ಲ ಅಲ್ಲ ಚಂದ್ರು, ನೀವು ಈ ಡ್ರೆಸ್ ಅಲ್ಲಿ ಇದೀರಾ ಅಂದ್ರೆ ಒಂದು ರಜಾ ಇರಬೇಕು. ಇಲ್ಲ, ಆರ್ಡರ್ ಇತ್ತು, ಹಂಗೆ ಮುಗಿಸ್ಕೊಂಡು ಹಿಂಗೆ ಬಂದೆ. ಆದ್ರೂ ಮುಗಿಸ್ಕೊಂಡು ಬಿಳಿ ಶರ್ಟ್ ಅಲ್ಲಿ ಬಂದು ಚಂದ್ರು ಬಂದ್ರೆ ನಾವು ಕೆಳಗೆ ನೋಡ್ತೀವಿ. ಫಸ್ಟ್ ಚಡ್ಡಿ ಹಾಕೊಂಡ್ ಬಂದಿದ್ದಾರಾ, ಪಂಚೆ ಉಟ್ಕೊಂಡ್ ಬಂದಿದ್ದಾರಾ, ನೀವು ಜೀನ್ಸ್ ಪ್ಯಾಂಟ್ ಹಾಕೊಂಡು ಸರ್ ಹೇಳಿ ಸರ್ ಏನ್ ಮಾಡ್ಬೇಕು ಇವಾಗ ಅಂತ ಫುಲ್ ಪಂಕ್ ಆಗಿ ಬರ್ತಾ ಇದಾರೆ ನಮ್ಮ ಚಂದ್ರು ಅವರು. ಓಕೆ ಚಂದ್ರು, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಕಾಲ್ಸು ಇದು ತಲೆಕಾಲ್ ಸಾರು. ತಲೆಕಾಲ್ ಸಾರ ಒಂದಕ್ಕೆ ತಡ್ಕೊಳಕ್ಕಾಗಲ್ಲ, ಎರಡು ಇಲ್ಲಿ ತಲೆಕಾಲ್ ಸಾರು ಕೆಲವು ಪ್ರಾಂತ್ಯಗಳಲ್ಲಿ ಮಾತ್ರ ಮಾಡ್ತಾರೆ. ನಮ್ಮ ಮೈಸೂರು ಕಡೆ ಆ ಕಡೆ ಈ ಕಡೆ ಮಾತ್ರ ಮಾಡ್ತಾರೆ ಅಷ್ಟೇ. ಎಲ್ಲ 2 ಕಡೆ ನೀವು ಮಿಕ್ಸ್ ಮಾಡಲ್ಲ. ತಲೆಕಾಲು ಫ್ರೈ ಅಲ್ಲ, ಇದು ಸಾರು ತುಂಬಾ ಚೆನ್ನಾಗಿರುತ್ತೆ. ಅದು ರುಚಿನೇ ಬೇರೆ, ಅದೊಂಥರ ಎಕ್ಸ್ಟ್ರಾಡಿನರಿ. ಅದು ಮಾಡಿದಾಗ ಬೇರೆ ಎಲ್ಲ ಪಕ್ಕದಲ್ಲಿ ಏನು ಇರಬಾರ್ದು. ಏನಂತೀರ? 100% ಕರೆಕ್ಟಾ? ಶುರು ಮಾಡೋಣ. ತಲೆಕಾಲ್ ಸಾರು ಮಾಡೋಕ್ಕೋಸ್ಕರ ನಮ್ಮ ಚಂದ್ರು ಅವ್ರು ಬಂದಿದ್ದಾರೆ. ಶೇಷಾರಿಪುರದಲ್ಲಿ ಲಾಸ್ಟ್ ವೀಕ್ ಒಳ್ಳೆ ಒಂದು ಸೂಪ್ ನ ಲಾಂಚ್ ಮಾಡಿದ್ರು. ಲಾಂಚ್ ಮಾಡಿದ್ದು ನಾನು ಸ್ವಲ್ಪ ಲೇಟ್ ಆಗೋದೇ, ಅರ್ಧ ಗಂಟೆ ನಮಗೆ ಇಲ್ಲ. ಎಲ್ಲಿ ಸ್ವಾಮಿ ಕಾಲು ಒಂದೇ ಸರ್, ಸೂಪ್ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಹೋಗ್ಬಿಡಿ ಸರ್ ಅಂತ ಹೇಳಿದ್ರು. ಫುಲ್ ಅದ್ಭುತವಾದಂಥ ಕಾಲು ಸೂಪನ್ನು ಕೊಡ್ತಾ ಇದ್ದಾರೆ ನಮ್ಮ ಶೇಷಾರಿಪುರಂ ಸರ್ಕಲ್ ಅಲ್ಲಿ ನೇರು. ಇದಾದ್ರು ನಮ್ಮ ಸ್ವಸ್ತಿ ಕೊಟ್ಟು ಮೇಲ್ಗಡೆ ನಮ್ಮನೆ ಊಟದ ಚಂದ್ರವ್ರದ್ದು ಹೋಟ್ಲಿದೆ. ಇದಲ್ಲದೆ ಶಿವಾನಂದ ಸ್ಟೋರ್ಸ್ ಹತ್ರನೂ ಕೂಡ ಮಲ್ಲಿಗೆ ಹೋಟ್ಲು ಎದುರುಗಡೆ, ಮಲ್ಲಿಗೆ ಆಸ್ಪತ್ರೆ ಎದುರುಗಡೆ ಕೂಡ ಇವ್ರದ್ದೊಂದು ಹೋಟ್ಲಿದೆ. ತುಂಬಾ ಸಖತ್ತಾಗಿರುವಂಥ ಹೋಟ್ಲುಗಳು. ಓಕೆ, ಇವತ್ತು ತಲೆಕಾಲಿನ ಸಾರನ್ನ ಮಾಡ್ತಾ ಇದ್ದಾರೆ, ಚೆನ್ನಾಗಿರುತ್ತೆ. ಏನೇನು ತಿಂದಿದ್ದೀರಾ ಮಾಡಕ್ಕೆ? ತಲೆಕಾಲು ಸಾರು ಬೇಕಾಗುವ ಸಾಮಗ್ರಿಗಳು: ತಲೆಕಾಲು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಜೀರಿಗೆ, ಕಾಳು ಮೆಣಸು, ಧನಿಯಾ, ಅರಿಶಿನ, ಚುಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸ್ಗಿ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಅದ್ಭುತವಾಗಿರುವಂತಹ ತಲೆಕಾಲಿನ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ಕಾಂಬಿನೇಷನ್ ಏನ್ ಹೇಳಿ ಮೋಟ್ಲಿಂದ? ಇದು ಕಾಂಬಿನೇಷನ್ ಇಡ್ಲಿ ಚೆನ್ನಾಗಿರುತ್ತೆ, ಮುದ್ದೆ ಚೆನ್ನಾಗಿರುತ್ತೆ. ಇವಾಗ ಏನ್ ತಂದಿದ್ದೀರಾ ನೀವು ಮೋಟ್ಲಿಂದ ಹೇಳಿ ಸ್ವಾಮಿ? ನಾನು ಅರ್ಜೆಂಟ್ ಆಗಿ ನೀವು ಕರೆದ್ರಿ ಅನ್ಬಿಟ್ಟು ವಿಧಾನಸೌಧದಿಂದ ಓಡ್ ಬಂದೆ. ಶರ್ಟ್ ಹಾಕೊಂಡಿದ್ರೆ ವಿಧಾನಸೌಧದಲ್ಲಿ ಇರ್ತಾರೆ ಅವರು. ಸ್ವಲ್ಪ ಅದೇನ್ ಹೇಳ್ತಾರೆ, ಅವ್ರಿಗಿಂತ ಸ್ವಲ್ಪ ఎక్కువ ಅಷ್ಟೇ ಇವರು. ಇರ್ಲಿ, ಏನು ಮಾಡಕ್ಕಾಗಲ್ಲ. ನಮ್ಮ ಹೋಟ್ಲಲ್ಲಿ ನಾವು ತಯಾರು ಮಾಡ್ಕೊಳ್ತೀವಿ ಬಿಡಿ. ಇವತ್ತು ದಾರಿ ಕಾಣಿಸ್ತೀವಿ. ತಲೆಕಾಲ್ ಸಾರಿಗೆ ಇಡ್ಲಿ, ದೋಸೆ, ಖಾಲಿ ದೋಸೆ ತರ ದಪ್ಪವಾಗಿರುವಂತ ಸೆಟ್ ದೋಸೆ, ಏನಿಲ್ಲ ಅಂದ್ರೆ ಬಿಸಿ ಬಿಸಿ ಮುದ್ದೆ, ಅದು ಇಲ್ಲ ಅಂದ್ರೆ ಸ್ವಲ್ಪ ಅನ್ನ, ಸಖತ್ತಾಗಿರುತ್ತೆ. ಶುರು ಮಾಡೋಣ ಚಂದ್ರ? ಶುರು ಮಾಡೋಣ. ಫಸ್ಟ್ ಕುಕ್ಕರ್ ಇಟ್ಬಿಡೋಣ. ಓಕೆ, ಇದು ತಲೆಕಾಲು ಹಾಕ್ಬಿಡೋಣ. ಆ ಕಡೆ ಇಟ್ಬಿಡೋಣ. ಅದನ್ನ ಯಾಕೋ ತಿರ್ಗಾ? ಇಲ್ಲ, ಒಂದ್ ಸ್ವಲ್ಪ ಬೇಯ್ತಾ ಇದ್ರೆ ಮಸಾಲೆ ರೆಡಿ ಮಾಡ್ಕೊಬಹುದು ಇನ್ನೊಂದ್ ಕಡೆ. ಇಲ್ಲೇ ಇಟ್ಕೊಂಬೋಣ. ಹೌದು ಗುರುಗಳೇ, ಡೈರೆಕ್ಟ್ ಆಗ್ತದೆ. ಎಷ್ಟು? ಸ್ವಲ್ಪ ಎಣ್ಣೆ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಬೇಕು ನೋಡ್ಕೊಳ್ಳಿ ಚಂದ್ರ? ಸಾಕು ಸಾಕು ಸಾಕಾ? ಸಾಕು. ಇದರಲ್ಲೂ ತುಂಬಾ ಆಯಿಲ್ ಬರುತ್ತೆ. ಯಾವ್ದ್ರೊಳಗೆ? ತಲೆಕಾಲಲ್ಲಿ. ತಲೆಕಾಲಲ್ಲಿ ಆಯಿಲ್ ಬರುತ್ತಾ? ಹಂಗಂತೀರಾ? ಹೌದು ಗುರುಗಳೇ. ಹಾಕಿ. ಇಲ್ಲಿ ಚೂರು ರೋಸ್ಟ್ ಆಗಿದೆ. ಈರುಳ್ಳಿ. ಎಸ್ ಸರ್. ಅದಾದ್ಮೇಲೆ ಸ್ವಲ್ಪ ಚುಕ್ಕೆ ಸೊಪ್ಪು. ಚುಕ್ಕೆ ಸೊಪ್ಪು ಎಲ್ಲಿಂದ ತಂದ್ರಿ? ಮಾರ್ಕೆಟಿಂದ. ಚುಕ್ಕೆ ಸೊಪ್ಪು ಹಾಕ್ಬೇಕು.
ನಮ್ಮಪ್ಪ ಎಲ್ಲ ಮಾಂಸ ಸಾರು ಮಾಡಬೇಕು ಅಂದ್ರೆ ಇದಿಲ್ಲ ಅಂದ್ರೆ ಇಲ್ಲಾಂದ್ರೆ ಮಾಡ್ತಾನೆ ಅಲ್ಲಿ ಹಾಕ್ಸಿ. ಇದು ಚುಕ್ಕೆ ಸೊಪ್ಪು, ಓಕೆ. ಸ್ವಲ್ಪ ಮೆಂತ್ಯ ಸೊಪ್ಪು, ಚುಕ್ಕೆ ಸೊಪ್ಪು, ಸಬ್ಬಕ್ಸಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಎಲ್ಲ ಸ್ವಲ್ಪನೇ. ಎಷ್ಟು ತಲೆ ಇದೆ, ಎಷ್ಟು ಕಾಲಿದೆ? ಒಂದು ತಲೆ 6 ಕಾಲು. ಒಂದು ತಲೆ 6 ಕಾಲು. ಹೆಂಗಿರ್ಬೇಕು ನೆನ್ಸ್ಕೊಂಡ್ರೆ, ತಿನ್ನೋದು ಪಾಚೊಳೋದು. ಈಗ ಕಾಲು, ತಲೆ ಕಾಲು, ತಲೆ ಕಾಲನ್ನ ಆಲ್ರೆಡಿ ಒಂದು 4 ವಿಷಲ್ ಕೂಗ್ಸಿ ತಂದ್ಬಿಟ್ಟಿದ್ದಾರೆ ಚಂದ್ರು ಅವರು. ಏನ್ ಚಂದ್ರು ಇದು ಕಾಲು ಬೇಯಿಸಿದಾಗ ಕುಕ್ಕರ್ ಸೂಪ್ ಇದು. ಏನ್ ಬೇಡ, ಈ ಸೂಪ್ನ ತೆಗೆದ್ಬಿಟ್ಟು 1-2 ಮೆಣಸು, 1-2 ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡು ಕುಡಿದ್ಬಿಟ್ರೆ ತಾಕತ್ತಿದ್ದವ. ಇದು ಅದರ ಸೂಪು. ಸೂಪ್ ಮಾತ್ರ ಚೆಲ್ಲಬಾರ್ದು, ಸೂಪ್ ಚೆಲ್ಲಿದ್ರೆ ಇದು ಮಾಡ್ತಾರದೇ ವೇಸ್ಟ್. ಸೂಪ್ನ ಚೆಲ್ಲಿ ಬರೀ ಸಾಂಬಾರ್ ಮಾಡ್ಕೊಂಡೇನೋ ಸಾರು ಮಾಡ್ಕೊಂಡು ತಿನ್ಬಿಡ್ತೀನಿ ಅಂದ್ರೆ ಅದರಷ್ಟು ವೇಸ್ಟ್ ಕೆಲಸ ಬೇರೆ ಇಲ್ಲ. ಸೂಪ್ ಇರಬೇಕು, ಇದಕ್ಕೆ ಮಸಾಲೆ ಹಾಕ್ಬೇಕು, ಇದನ್ನ ತಿನ್ಬೇಕು, ಮಜಾ ನೋಡ್ಬೇಕು. ಏನಂತೀರ ಚಂದ್ರ? ನಿಜವಾದ ಮಾತಾದ್ರು. ಓಕೆ, ನೆಕ್ಸ್ಟ್ ಈಗ ಒಂದು ಬಾಂಡ್ಲಿ ಬೇಕಾ? ಏನಕ್ಕೆ ಬಾಂಡ್ಲಿ ಬೇಕಾ? ಈಗ ಮಸಾಲೆ ಹುರ್ಕೊಳಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ ಚಂದ್ರು. ಸಾಕು. ಓಕೆ, ಸಾಕು. ಈ ಕಡೆ ತಲೆ ಮಾಂಸ ಮತ್ತು ಕಾಲಿನ ಮಾಂಸ ಎರಡು ಚೆನ್ನಾಗಿ ಬೇಯ್ತಾ ಇದೆ. ಈ ಕಡೆ ಬೇಯ್ಕೊಳ್ಳಿ, ಆ ಕಡೆ ಫ್ರೈ ಮಾಡ್ಕೋಬೇಕು. ಹಾಕ್ಬಿಡಿ ಸರ್. ಒಂದು ಸ್ವಲ್ಪ ಈರುಳ್ಳಿ. ಎಸ್ ಸರ್. ಒಂಚೂರು ಗುಂಟೂರು ಮೆಣಸಿನ್ಕಾಯಿ. ಓಕೆ. 4 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕಲರ್ಗೋಸ್ಕರ ಸ್ವಲ್ಪ ಬ್ಯಾಡಗಿ, ಸ್ವಲ್ಪ ಗುಂಟೂರು, ಸ್ವಲ್ಪ ಈರುಳ್ಳಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಧನಿಯಾ. ಓಹೋ, ಕಾಲು ಮತ್ತೆ ತಲೆ ಮತ್ತೆ ಬೋಟಿಗೆ ನೀವೇನಾರ ಮಾಡಬೇಕು ಅಂದ್ರೆ ಈ ತರ ಹುರ್ಕೊಂಡು ಈ ಧನಿಯಾನ ಮೆಣಸಿನ್ಕಾಯಿನ ಹುರ್ಕೊಂಡು ಹಾಕಿ ಮಾಡಿದ್ರೇನೆ ಅದ್ರ ಮಜಾ. ಯಾವ್ದೋ ಲೊಡ್ಡು ಪುಡಿ ತಂದು ಹಾಕಿ ಅಲ್ಲಾಡಿಸ್ಬಿಟ್ರೆ ಮುಗಿದೋಯ್ತು. ಸ್ವಲ್ಪ ಮೆಂತ್ಯ ಸೊಪ್ಪು, ಚುಕ್ಕೆ ಸೊಪ್ಪು ಫಸ್ಟ್, ಸ್ವಲ್ಪ ಚುಕ್ಕೆ, ಸ್ವಲ್ಪ ಮೆಂತ್ಯ, ಸಬ್ಸಿಗೆ ಸೊಪ್ಪು ಸ್ವಲ್ಪ, ಒಂಚೂರು ಪುದೀನ, ಸ್ವಲ್ಪ ಪುದೀನ, ಒಂಚೂರು ಕೊತ್ತಂಬರಿ, ಆಮೇಲೆ ಸ್ವಲ್ಪ ಶುಂಠಿ. ಓಕೆ. ಸ್ವಲ್ಪ ಬೆಳ್ಳುಳ್ಳಿ. ಓಕೆ. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ. ಓಕೆ. ಚೂರು ಜೀರಿಗೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಸ್ವಲ್ಪ ಟೊಮೊಟೊ ಹಾಕಿ ಸರ್. ಈಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಬಿಡೋದೆ. ಸ್ವಲ್ಪ ಇದಾದ್ಮೇಲೆ ಒಂಚೂರು ಕಾಯಿ ತುರಿ. ಈಗ ಇದು ರುಬ್ಕೊಂಬೋದಾ? ದಯವಿಟ್ಟು ರುಬ್ಕೊಳ್ಳಿ. ಹಿಂಗೆ ಬೇಯ್ತಾ ಇರಬೇಕು, ಹೋಟ್ಲೆಲ್ಲ ಘಮ್ ಅಂತ ಇರಬೇಕು. ಅಲ್ಲಿ ಬಂದು ಗಿರಾಕಿಗಳು ಕುತ್ಕೊಂಡ ತಕ್ಷಣ ತಿನ್ನಬೇಕು ಅನ್ನಿಸ್ತಾ ಇರಬೇಕು. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ಸೂಪಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ತಲೆ ಮಾಂಸ ಮತ್ತು ಕಾಲು ಎರಡೂ ಬೇಯ್ತಾ ಇದೆ. ತಲೆ ಮತ್ತು ಕಾಲಿನ ಸಾರನ್ನ ಮಾಡೋಕ್ಕೋಸ್ಕರ ನಮ್ಮ ಚಂದ್ರು ಅವರು ಬಂದಿದ್ದಾರೆ ಇವತ್ತು. ಸಖತ್ತಾಗಿರೋ ಅಡುಗೆ ಮಾಡಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ. ಮಾಡ್ಕೋಬೋದು ನಿಮ್ಮಲ್ಲಿ ನೀವೇನೇ. ಸ್ವಲ್ಪ ನೀರು, ಎಸ್, ರುಬ್ಕೊಂಡಿರುವಂಥ ನೈಸಾಗಿ ರುಬ್ಬಿರುವಂತಹ ಮಸಾಲ, ಉರಿದು ಎಣ್ಣೆಯಲ್ಲಿ ಹಾಕಿ ರುಬ್ಬಿದಂಥ ಮಸಾಲ ತಲೆ ಕಾಲಿನ ಸಾರಿನ ಒಳಗೆ. ಕಲ್ಲುಪ್ಪು ಅರ್ಶನ ಬೇಕಾ? ಸ್ವಲ್ಪ ಕಲರ್ ಕಡಿಮೆ ಆಯ್ತಾ? ಅಷ್ಟೇ ಸರ್. ಇವಾಗ ಕುಕ್ಕರ್ ಮುಚ್ಚಬೇಕಾ? ಮುಚ್ಚೋದಷ್ಟೇ. ಯಾಕೋ? ಒಂದು 5 ನಿಮಿಷ ಮುಚ್ಚಿಬಿಟ್ಟು ಒಂದು ಹಾಕ್ಬಿಟ್ರೆ ಒಂದು ವಿಜಲ್ ಹಾಕ್ಸ್ಬಿಡ್ತೀರಾ? ಸಾರು ಮಸಾಲೆ ಬೆಂದಿರುತ್ತೆ. ತಲೆ ಕಾಲು ಸರ್ ರೆಡಿ ಸರ್. ರೆಡಿನಾ? ಹ್ಞೂ ಸರ್. ಸ್ವಲ್ಪ ನೀರಾಯ್ತಾ? ಸ್ವಲ್ಪ ನೀರಾಯ್ತು ಸರ್. ಅಲ್ವಾ? ಸ್ವಲ್ಪ ನೀರು ಇರಬೇಕು. ಹೌದಾ? ಓಕೆ. ಸೂಪ್ ಇತ್ತಲ್ಲ ಜಾಸ್ತಿ. ಹೌದೌದು. ಹ್ಞೂ ಸರ್. ತಲೆ ಕಾಲು ತಲೆ ಹುಡ್ಕೋಬೇಕು, ತಲೆ ಯಾವುದು ಕಾಲು ಯಾವುದು ಅಂತ. ಆದರೆ ತಿನ್ನಕ್ಕೆ ಏನಾದ್ರು ದೋಸೆನೋ ತಟ್ಟೆ ಇಡ್ಲಿನೋ ಪಕ್ಕದಲ್ಲಿ ಇದ್ಬಿಟ್ರೆ ಅದ್ರ ಮಜಾ ನೋಡಬೇಕು. 100%. ಸರ್, ತಲೆ ಕಾಲಿನ ಸಾರು ರೆಡಿ. ತಲೆ ಕಾಲಿನ ಸಾರು ರೆಡಿಯಾಗಿದೆ. ತಿನ್ನಕ್ಕೆ ನಾವು ರೆಡಿ, ನೋಡಕ್ಕೆ ನೀವು ರೆಡಿಯಾಗಿ ಬನ್ನಿ ಚಂದ್ರ. ಬನ್ನಿ. ಹೇಳ್ತೀನಿ ಹೋಟ್ಲಲ್ಲಿ ಕ್ವಾಲಿಟಿ ಇಂಪ್ರೂವ್ ಮಾಡ್ರು ಅಂತ ಕೇಳಲ್ಲ ಸರ್. ಸ್ವಲ್ಪ ರಫ್ ಆಗಿ ಓಡಿಸ್ಬಿಟ್ರೆ ಹಸಿಟ್ಟು ಉಂಟು ಗಂಟು ಬರಲ್ಲ. ಏನು ಕಮ್ಮಿ ಇದೆ? ಉಪ್ಪು ಜಾಸ್ತಿ ಇದೆ. ಜಾಸ್ತಿ ಇದೆ. ಕಡಿಮೆ ಇರೋ ಸೀನೆ ಇಲ್ಲ ನಮ್ಮಲ್ಲಿ. ಏನೂ ಚೆನ್ನಾಗಿದೆ, ಚೆನ್ನಾಗಿದೆ. ಅದ್ಭುತ ಮಾಡಿದ್ದೀರಾ ನೋಡಿ. ಗಟ್ಟಿಯಾಗೋಯ್ತು. ನಾನು ಫಸ್ಟು ನೋಡಿದಾಗ ಕುಕ್ಕರಲ್ಲಿ ಸಾರು ಸ್ವಲ್ಪ ನೀರೇನೋ ಅನ್ಕೊಂಡೆ. ಅದಕ್ಕೆ ನಾನು ಸ್ವಲ್ಪ ಗಸಗಸೆ ಆಗಿದೆ, ಗಟ್ಟಿ ಬಂದ್ಬಿಡುತ್ತೆ ಸಾರು ಮಾತ್ರ.
ಸಿಕ್ಕಾಪಟ್ಟೆ ರುಚಿಯಾಗಿದೆ. ಚಂದ್ರು ಫೋನ್ ನಂಬರ್ ಹೇಳಿ ಚಂದ್ರು. 988 674 7789 7789 ಫೋನ್ ಮಾಡಿ. ಚಂದ್ರು ಅವರೇ ಸಿಗ್ತಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ ಹೋಟೆಲಲ್ಲಿ, ಒಳ್ಳೆ ಟೇಸ್ಟು. ಒಂದ್ಸರಿ ತಿನ್ ನೋಡ್ರಿ, ಆಮೇಲೆ ಹೇಳ್ಬೋದು. ಚಂದ್ರು ಹೇಳಿ. ಚೆನ್ನಾಗಿದೆ, ನೀವು ಹೊರಡಿ, ಇದನ್ನ ಖಾಲಿ ಮಾಡ್ತೀನಿ. ಆಯ್ತು. ಥ್ಯಾಂಕ್ ಯು ಚಂದ್ರು. ಥ್ಯಾಂಕ್ ಯು. ತಲೆಕಾಲು ಸಾರು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಈರುಳ್ಳಿ, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಹಸಿ ಮೆಣಸಿನಕಾಯಿ, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪುದೀನ, ಚುಕ್ಕೆ ಸೊಪ್ಪು, ಲವಂಗ, ಜೀರಿಗೆ, ಕಾಳು ಮೆಣಸು, ಟೊಮೊಟೊ, ತೆಂಗಿನಕಾಯಿ ತುರಿ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ನುಣ್ಣಾಗಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಚುಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಬೇಯಿಸಿಕೊಂಡ ತಲೆಕಾಲು ಬೇಯಿಸಿಕೊಂಡ ನೀರು ಹಾಕಿ ಚೆನ್ನಾಗಿ ಬೇಯಿಸಿ ರುಬ್ಬಿದ ಮಸಾಲ ನೀರು, ಕಲ್ಲುಪ್ಪು, ಅರಿಶಿನ, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ತಲೆಕಾಲು ಸಾರು ನಿಮ್ಮ. ಮುರಳಿಯವರೇ, ನಾವು ಮನೇಲಿ ಅಡುಗೆ ಮಾಡ್ತೀವಿ, ಯಾವುದೇ ಹೋಟೆಲ್ ಅಡುಗೆ ಮಾಡಿಲ್ಲ. ಆದರೆ ನಮ್ಮ ಕೈ ರುಚಿ ಒಂದ್ಸರಿ ನೋಡಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡ್ಬರ್ತಾ ಇದೀವಿ. ನಮಸ್ಕಾರ ಮೇಡಮ್, ಬನ್ನಿ. ನಮಸ್ಕಾರ. ನಮಸ್ಕಾರ. ಏನ್ ತಮ್ಮ ಹೆಸರು? ಶಶಿಕಲಾ. ಏನು ಅಡುಗೆ ಮನೆ ನೋಡ್ತಾ ಇದ್ರಾ? ಹೆಂಗಿದೆ ಅಂತ? ಚೆನ್ನಾಗಿದ್ಯಾ ಅಡುಗೆ ಮನೆ? ಚೆನ್ನಾಗಿದೆ ಸರ್. ಯಾವ್ದಾರ ಮಿಲಿಟರಿ ಹೋಟ್ಲಿಗೆ ಹೋಗಿದ್ದೀರಾ? ಇಲ್ಲ ಸರ್, ಯಾವತ್ತೂ ಹೋಗಿಲ್ಲ. ಮದುವೆ ಆಗಿದೆಯಾ? ಹಾ ಆಗಿದೆ. ಯಜಮಾನ್ ಏನ್ ಮಾಡ್ತಾರೆ? ಅವ್ರು ಡ್ರೈವಿಂಗ್. ಓಹ್, ಏನ್ ಯಜಮಾನ್ ಹೆಸರು? ಅನಿಲ್ ಕುಮಾರ್ ಅಂತ. ಅನಿಲ್ ಕುಮಾರ್, ನಮಸ್ಕಾರ ಸರ್. ಅಡುಗೆ ಚೆನ್ನಾಗಿ ಮಾಡ್ತೀರಾ? ಮಾಡ್ತೀವಿ ಸರ್. ಎಷ್ಟು ಜನ ಮಕ್ಕಳು? 2 ಮಕ್ಕಳು. ಏನ್ ಮಾಡ್ಕೊಂಡಿದ್ದಾರೆ? ಒಬ್ರು 2.5 ವರ್ಷ, ಇನ್ನೊಂದು ಮಗು 9 ತಿಂಗಳು. ಓಹೋ, ವೆರಿ ಗುಡ್. ಅಮ್ಮನ ಮನೆ ಇರೋದಲ್ಲಿ? ಅಮ್ಮನ ಮನೆ ಕುಂಬಳಗೋಡು. ನಿಮ್ಮನೆ? ನಮ್ಮನೆ ತ್ಯಾಗರಾಜ್ ನಗರ್. ಏನ್ ಮಾಡ್ತಾ ಇದ್ದೀರಾ ಅಡುಗೆ? ನಾಟಿ ಕೋಳಿ ಬಸ್ಸಾರು. ನಾಟಿ ಕೋಳಿ ಬಸ್ಸಾರ ಮಾಡಿದೀವಲ್ಲ ಎಷ್ಟೊಂದು ಸರಿ. ಇಂಡಿಯನ್ ಸ್ಪೆಷಲ್ ಸರ್. ನಮ್ಮನೇಲಿ ಈ ತರ ಮಾಡ್ತೀವಿ, ನಮ್ಮನೇಲಿ ಬೇರೆ ತರ ಇರುತ್ತೆ, ಸ್ವಲ್ಪ ಬೇರೆ ತರ ಇರುತ್ತೆ. ನಮ್ಮನೆ ನಾಟಿ ಕೋಳಿ ಬಸ್ಸಾರ ಒಂದ್ಸರಿ ತಿನ್ನೋಡಿ. ಮುರಳಿ ಅಂತ ಇದ್ದಾರೆ ಶಶಿಕಲಾ, ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ಗೆ ಬಂದಿದ್ದಾರೆ. ಓಕೆ, ಶುರು ಮಾಡೋಣ. ನಾಟಿ ಕೋಳಿ ಬಸ್ಸಾರು ಮಾಡಕ್ಕೆ ಏನೇನು ತಂದಿದ್ದೀರಿ? ನಾಟಿ ಕೋಳಿ ಬಸ್ಸಾರು ಬೇಕಾಗುವ ಸಾಮಗ್ರಿಗಳು: ನಾಟಿ ಕೋಳಿ, ಒಣಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಚಕ್ಕೆ, ಕಾಳು ಮೆಣಸು, ಲವಂಗ, ಗಸಗಸೆ, ಸಾಸಿವೆ, ಜೀರಿಗೆ, ಮೆಂತ್ಯ, ಅರಿಶಿನ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಅತ್ತೆ ಚೆನ್ನಾಗಿ ಅಡುಗೆ ಮಾಡ್ತಾರಾ? ಅತ್ತೆನೂ ಮಾಡ್ತಾರೆ. ಅವರೇ ಮಾಡ್ತಾರೆ ಪಾಪ. ಏನ್ ಮಗು ನಿಂತ್ಕೊಂಡು ನೀವ ನಾಟಿ ಕೋಳಿ ಬಸ್ಸಾರು ಮಾಡ್ತೀರಾ? ಸುಮ್ಮನಿರಿ. ನಿಮ್ಮ ಅಮ್ಮನ ಮನೆ ಇರೋದಿಲ್ಲಿ? ಕುಂಬಳಗೋಡು. ಅಮ್ಮನ ಮನೆ ಕುಂಬಳಗೋಡು. ಓಕೆ, ಶುರು ಮಾಡೋಣ. ಏನ್ ಕೊಳ್ಳಿ ಫಸ್ಟ್ ನಿಮ್ಗೆ? ಗ್ಯಾಸ್ ಹಚ್ಚಿ ಬಾಣಲೆ ಇಡಬೇಕು. ಒಂದೇ ಬಾಂಡಿಲ್ ಮಾಡ್ಬಿಡ್ತೀರಲ್ಲ? ಕುಕ್ಕರ್ ಏನ್ ಬೇಡ? ಇಲ್ಲ, ಕುಕ್ಕರ್ ಬೇಕು. ಬಾಣಲೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳೋಕೋಸ್ಕರನಾ? ಯಜಮಾನ್ ಎಷ್ಟು ಗಂಟೆಗೆ ಹೋಗ್ತಾರೆ ಕೆಲಸಕ್ಕೆ? ಅವರು ಬೆಳಗ್ಗೆ 10 ಗಂಟೆಗೆ ಹೋಗ್ತಾರೆ. ಹೌದಾ? ಬರೋದು ಸಂಜೆ ಒಂದು 5 ಗಂಟೆ ಆಗುತ್ತೆ. ಪರವಾಗಿಲ್ಲ, ಬೇಗ ಬರ್ತಾರೆ. ವೆರಿ ಗುಡ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದೀವಿ. ಸಾಕಾ? ಇನ್ನೇನು ಸ್ಪೆಷಲ್ ಅಡುಗೆ ಕಲ್ತಿದ್ದೀರಾ? ಸ್ಪೆಷಲ್ ನೋಡ್ಕೊಂಡು ಮಾಡ್ತಾ ಇರ್ತೀವಲ್ಲ ಇಲ್ಲಿಂದಾನೆ. ಸಾಕಾ? ಅಷ್ಟೇನೆ? ಈರುಳ್ಳಿ ಸಾಕು. ಇದು ರುಬ್ಕೋಬೇಕಾ ನೀವು? ರುಬ್ಕೋಬೇಕು. ರುಬ್ಕೊಳಕ್ಕೆ ಏನೇನು ಬೇಕು ಎಲ್ಲ ಹಾಕೊಂಬಿಡಿ, ಫ್ರೈ ಮಾಡ್ಕೊಳ್ಳಿ, ಆಮೇಲೆ ರುಬ್ಕೊಳ್ಳಿ, ಆಮೇಲೆ ಬಸ್ಸಾರು ಮಾಡಿ. ಏನ್ ಮಾಡ್ತೀರಾ ಚೆನ್ನಾಗಿ ಅಡುಗೆ? ಇನ್ನು ಮಾಡ್ತೀವಿ ಸರ್, ಎಲ್ಲ ಟಿಫನ್ ಐಟಮ್. ಯಜಮಾನಿಗೆ ಇಷ್ಟ ನೀವು ಮಾಡೋದು? ಏನ್ ಹಾಕ್ತೀರಿ? ಬೆಳ್ಳುಳ್ಳಿ. ಓಕೆ, ಯಜಮಾನಿಗೆ ಇಷ್ಟ ನೀವು ಮಾಡೋದು? ನಾನು ಮಾಡೋದು ಎಲ್ಲ ಇಷ್ಟಪಡ್ತಾರೆ, ಹಂಗೇನಿಲ್ವಲ್ಲ, ಎಲ್ಲ ಇಷ್ಟ. ಎಲ್ಲ ಹೊಸ್ತಲ್ಲ ಹಂಗೆ ಹೇಳ್ತಾ ಇರ್ತಾರೆ ಅಷ್ಟೇ, ಎಲ್ಲ ಇಷ್ಟ ಅಂತ. ಆಮೇಲೆ ಕತೆಗಳು ತೆಗಿತಾರೆ. ಯಾವ್ದು ಮಾಡ್ಬೇಡ ಅಂತ ಹೇಳಿದಾರೆ ಅಡುಗೆನಲ್ಲಿ? ಇದೊಂದು ಮಾತ್ರ ಮಾಡ್ಬೇಡ ಶಶಿ ಅಂತ ಏನು ಹೇಳಿದ್ದಾರೆ? ಮಾಡ್ಬೇಡ ಅಂದ್ರೆ ನಂಗೆ ಯಾಕೋ ಬಿರಿಯಾನಿನೇ ಸ್ವಲ್ಪ ಬರಲ್ಲ ಅಷ್ಟೇ. ಓಕೆ, ಅದಕ್ಕೆ ಮಿಲಿಟರಿ ಹುಟ್ಟಿದೆ. ಡೋಂಟ್ ವರಿ. ಎಂತ ಬಿರಿಯಾನಿ ತೋರಿಸಿದೀವಿ ನಾವು. ಏನದು? ಇದು ಮಣ್ಕಟ್ ಮೆಣಸಿನ್ಕಾಯಿ ಹಾಕೊಳ್ಳಿ. ಕೆಂಪು ಮೆಣಸಿನ್ಕಾಯಿ ಒಂದು 3-4 ಥರ ಬರುತ್ತೆ. ಇದು ಮಣ್ಣು ಕಟ್ಟಿರೋ ಮೆಣಸಿನ್ಕಾಯಿ, ಸ್ವಲ್ಪ ಖಾರ ಜಾಸ್ತಿ. ಸಾಕಷ್ಟು? ಸಾಕು. ಆಫ್ ಮಾಡೋಣ? ಆಫ್ ಮಾಡಿ. ರುಬ್ಕೋಬೇಕಾ ನೀವು? ಮಿಕ್ಸಿಗೆ ದೊಡ್ಡ ಮಿಕ್ಸಿ ತಗೊಳ್ಳಿ. ನನಗೆ ತೆಂಗಿನಕಾಯಿ. ಓಕೆ ಸರ್. ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಬೇಕು. ಓಕೆ, ಸ್ವಲ್ಪ ತೆಂಗಿನಕಾಯಿ. ಏನದು? ಶುಂಠಿ. ಸ್ವಲ್ಪ ಶುಂಠಿ. ಎತ್ಕೊಳ್ಳಿ, ತುಂಬಾ ಭಾರ ಇರುತ್ತೆ. ಅದ್ರ ಬಲ್ ಹಂಗೆ ಹಾಕೊಳ್ಳಿ. ಚಕ್ಕೆ 1-2 ಚಕ್ಕೆ. 2 ಕಾಳು ಮೆಣಸು ಅಷ್ಟೇ. 1-2 ಕಾಳು ಮೆಣಸು ಅಷ್ಟೇ, ಸ್ವಲ್ಪ ಫ್ಲೇವರ್ಗೆ ಅಷ್ಟೇ. ಫ್ಲೇವರ್ಗೆ ಸರ್ ಅಷ್ಟೇ. ಇದು ಹಾಕೊಳ್ರಿ. ಲವಂಗ ಹಾಕ್ಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾ? ಲವಂಗ ಹಾಕ್ಬೇಕು. ಲವಂಗ, ಗಸಗಸೆ, 2 ಕಾಳು ಮೆಣಸು, ಒಂದು 5-6 ಲವಂಗ, ಸ್ವಲ್ಪ ಚಕ್ಕೆ, ಒಂದು ಅರ್ಧ ಸ್ಪೂನ್ ಅಷ್ಟು ಗಸಗಸೆ, ಕೊತ್ತಂಬರಿ ಸೊಪ್ಪು. ಏನು ಭಾನುವಾರ ಸ್ಪೆಷಲ್ ಅಡುಗೆ ನಿಮ್ಮಲ್ಲಿ? ಭಾನುವಾರದ ನಾನ್ ವೆಜ್ ಸರ್. ಬೆಳಗ್ಗೆ ಶುರುನಾ ಮಧ್ಯಾಹ್ನ ಶುರುನಾ? ಮಧ್ಯಾಹ್ನಕ್ಕೆ ಮಾಡ್ತೀವಿ. ಏನ್ ಮಾಡ್ತೀರಾ ಯೂಶಲಿ? ಅದೇ ಚಿಕನ್ ಫ್ರೈ, ಮಟನ್ ಸಾರು, ಮೋಸ್ಟ್ಲಿ ಜಾಸ್ತಿ ಮಟನ್ ಸಾರು. ಟೊಮೆಟೊ, ಒಂದು ಧನಿಯಾ ಪುಡಿ. ಮೊದಲನೇದು ಒಂದು ಸ್ವಲ್ಪ ಅರಿಶಿನ. ಅಲ್ಲಿದೆ ತೊಳಿ. ಏನ್ ಬೇಕಂದ್ರೂ ಕೇಳಂಗೆ ಇಲ್ಲ ಶಶಿಕಲಾ. ನಿಮ್ಮ ಕಣ್ಣು ಮುಂದೆನೆ ಎಲ್ಲ ಇರುತ್ತೆ, ನೋಡ್ಬೇಕು, ಹಾಕೋತಾ ಇರ್ಬೇಕಷ್ಟೇ.
ಇಷ್ಟೇ ಸರ್. ಎಸ್. ಆಯ್ತಾ ಇಟ್ಕೊಂಬನಿ ಜಾರ್ನಿಲ್ಗೆ. ಸ್ವಲ್ಪ ರುಬ್ಕೊಂಡು ಆದ್ಮೇಲೆ ಉರಿದಿರೋ ಅಂತ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಏನಿದೆ ಅದನ್ನ ಹಾಕೋಬೇಕು. ಬೆಳ್ಳುಳ್ಳಿ ಹಾಕಿದೀವಿ, ಈರುಳ್ಳಿ ಹಾಕಿದೀವಿ, ಮಣ್ಣು ಕಟ್ಟಿದ ಮೆಣಸಿನ್ಕಾಯಿನೂ ಕೂಡ ಹಾಕಿದೀವಿ. ಶಶಿಕಲಾ ಅವರೇ, ಖಾರ ರುಬ್ಕೊಂಡಾಯ್ತು, ಆಗಿದೆ, ಹುರ್ಕೊಂಡಿದ್ದಾಯ್ತು, ಫೈನಲ್ ಆಗಿ ಕುಕ್ಕರ್ ಬಂದಿದ್ದಾಯ್ತು. ಏನ್ ಮಾಡೋಣ ಇವಾಗ? ಈಗ ಎಣ್ಣೆ ಹಾಕ್ಬೇಕಿದೆ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ. ಸಾಕು ಸರ್. ಸಾಕಾ? ಸಾಕು ಸಾಕು ಸಾಕು. ನಾಟಿ ಕೋಳಿನ ಇದು? ಹೌದು, ನಾಟಿ ಕೋಳಿ. ಪಕ್ಕ ನಾಟಿ ಕೋಳಿ. ಹಾ, ಪಕ್ಕ ನಾಟಿ ಕೋಳಿ ಹಾಕಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ ಮೇಡಮ್. ನಾಟಿ ಕೋಳಿ ಬಸ್ಸಾರು ಅವ್ರ ಮನೆ ಶೈಲಿದಂತೆ ಸಾರ್, ಬೇರೆಯವರೆಲ್ಲ ತೋರಿಸಿರ್ತಾರೆ, ಆದರೆ ನಾವು ಮಾಡೋದು ತಿನ್ನೋಡಿ ಸಾರ್ ಅದ್ಭುತವಾಗಿರುತ್ತೆ ಅಂತ ಶಶಿಕಲಾ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಅದು ನೀರು ಬಿಡಬೇಕು ಸರ್. ನೀರು ಬಿಡ್ಬೇಕಾ? ಬಿಡಿಸ್ಕೊಳ್ಳಿ, ಎಷ್ಟು ಬೇಕಾ ನೀರು ಬಿಡಿಸ್ಕೊಳ್ಳಿ. ಎಣ್ಣೆಲಿ ಫ್ರೈ ಆಗ್ಬೇಕಲ್ಲ? ಹೌದು, ಆಗ್ಬೇಕು. ಮಸಾಲೆ ಹಾಕಿ. ರುಬ್ಬಿರೋಂಥ ಮಸಾಲೆ. ಹೌದು. ರುಬ್ಬಿರೋಂಥ ಮಸಾಲೆ, ಹಸಿ ಮಸಾಲೆ ಎರಡೂ ಇದೆ ಒಳಗಡೆ. ಹೌದು. ಹಾಕಿ. ಯಾರಿಗಿಷ್ಟ ನಿಮ್ಮಲ್ಲಿ ಬಸ್ಸಾರು? ನಮ್ಮ ಯಜಮಾನ್ರಿಗೆ. ಹೌದಾ? ಇದ್ರ ಜೊತೆಗೆ ಏನು ಕಾಂಬಿನೇಷನ್ ಶಶಿಕಲಾ ಅವರೇ? ಮುದ್ದೆ. ಇವಾಗ ಮುದ್ದೆ ಮಾಡಿದ್ದೀರಾ? ಹಾ, ತಂದಿದ್ದೀವಿ. ತಂದಿದ್ದೀರಾ? ಬಿಸಿ ಮುದ್ದೆನಾ? ಹೌದು, ತಂದಿದ್ದೀವಿ. ವೆರಿ ಗುಡ್ ಶಶಿಕಲಾ. ನೀನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಮಲ್ಲಿ? ಸ್ಪೆಷಲ್ ಮಾಮೂಲಿ ಪಲಾವ್, ಬಿಸಿಬೇಳೆ ಬಾತ್. ವೆಜ್ ಫೇಮಸಾ ನಾನ್ ವೆಜ್ ಫೇಮಸಾ? ವೆಜ್ ಸ್ವಲ್ಪ ಜಾಸ್ತಿ. ಹೌದಾ? ಮಲ್ಲಿ ವೆಜ್ ಜಾಸ್ತಿನಾ? ವೆಜ್ ಜಾಸ್ತಿ ಅಲ್ಲ, ವೆಜ್ ನನಗೆ ಮಾಡಕ್ ಬರುತ್ತೆ ಜಾಸ್ತಿ ಅಷ್ಟೇ. ಅತ್ತೆ ಚೆನ್ನಾಗಿ ಅಡುಗೆ ಮಾಡ್ತಾರಾ ನಿಮ್ಮ ಅಮ್ಮನ? ಇಬ್ರು ಮಾಡ್ತಾರೆ. ನಮ್ಮಮ್ಮ ಏನೋ ಚೆನ್ನಾಗಿ ಮಾಡ್ತಾರೆ ಅಡುಗೆ. ಎಷ್ಟು ಜನ ಮಕ್ಕಳು ನಿಮ್ಮ ಅಮ್ಮ ನೀವು? ನಮ್ಮಮ್ಮಂಗೆ ಇಬ್ರು ಮಕ್ಕಳು, ನಾನು ನನ್ನ ತಮ್ಮ. ಏನು ಮಾಡ್ತಾನೆ ತಮ್ಮ? ಡಿಪ್ಲೊಮಾ ಇಂಜಿನಿಯರ್ ಮಾಡ್ತಾ ಇದ್ದಾನೆ. ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 5 ವರ್ಷ ಆಯ್ತು. ಗಟ್ಟಿ ಇರ್ತಾ ನೀರು ತೆಳು ಇರ್ತಾ ಇತ್ತು ಸಾರು? ಇದು ಸಾರು ತೆಳ್ಳಗಿರುತ್ತೆ, ಸ್ವಲ್ಪ ತೆಳ್ಳಗಿರುತ್ತಲ್ಲ? ಹಾ, ತೆಳ್ಳಗಿರುತ್ತೆ. ಇಷ್ಟೇ ಮಸಾಲನಾ? ಹಾ, ಹೌದು. ನಿಮ್ಮ ಮನೆ ಮಸಾಲನಾ ಇದು? ಹೌದು. ಶಶಿಕಲಾ ಅವರ ಮನೆಯ ಮಸಾಲ ಬಸ್ಸಾರು, ನಾಟಿ ಕೋಳಿ ಬಸ್ಸಾರು. ಆಮೇಲೆ ಬಸಿತೀರಾ ಇದನ್ನ? ಹೌದು, ಬಸಿತೀವಿ. ಆಮೇಲೆ ಏನ್ ಮಾಡ್ತೀರಾ? ಇದನ್ನ ಫ್ರೈ ಮಾಡ್ತೀರಾ ತಿರ್ಗಾ? ಹಾ, ಫ್ರೈ ಮಾಡ್ತೀವಿ. ಚಿಕನ್ನ? ಹಾ, ಚಿಕನ್ನ ಫ್ರೈ ಮಾಡ್ತೀವಿ. ಎಷ್ಟು ವಿಷಲ್ ಕೂಗ್ಬೇಕಾಗುತ್ತೆ ಇದು? ಇದು ಒಂದು 3 ವಿಸಿಲ್, 2 ರಿಂದ 3 ವಿಸಿಲ್ ಬೇಕು. ಹೌದಲ್ಲ? ನಾಟಿ ಕೋಳಿ. ನಾಟಿ ಕೋಳಿ ಬೇಗ ಬೇಯಲ್ವಲ್ಲ, ಸ್ವಲ್ಪ ಸಾಲ್ಟ್ ಹಾಕಿ. ಹಾಕಿಮ್ಮ. ಕೈಲಿ ಹಾಕ್ತೀರಾ ಮಲ್ಲಿ? ಹಿಂಗೆ ಹಾಕ್ತೀನಿ. ಹಿಂಗೆ ಹಾಕ್ತೀರಾ? ಹಂಗೆ ಮಾಡಿ ಮಲ್ಲಿ. ಉಪ್ಪಿಪ್ ಮಾಡ್ಬಿಡಿ ಆಮೇಲೆ ಬಸ್ಸಾರು. ಇಲ್ಲ ಇಲ್ಲ, ಇದು ಸಾಕು, ಕರೆಕ್ಟ್ ಆಗಿದೆ. ಭೂಷಣ, ಈ ಬಸ್ಸಾರು ಮಾಡ್ಬೇಕು ಅಂತ ಹೇಳಿದ್ ನಿಮ್ಗೆ? ನನ್ಗೆ ಅನ್ಸಿತ್ತು, ಯಾಕಂದ್ರೆ ಎಲ್ಲಾರು ಇಷ್ಟಪಡ್ತಾರಲ್ಲ, ನಮ್ಮ ಯಜಮಾನ್ರೆಲ್ಲ ಹೇಳಿದ್ರು ಅದೇ ಮಾಡು, ಚೆನ್ನಾಗಿ ಇದೊಂದೇ ಮಾಡು, ಬೇರೆ ಎಲ್ಲ ಮಾಡಕ್ ಹೋಗ್ಬೇಡ ಅಂತ ನಿಮ್ಮ ಯಜಮಾನ್ ಹೇಳಿರ್ತಾರೆ ಅಂತ ಹೇಳಿ. ಹೌದು. ಓಕೆ ಭೂಷಣ, ಚೆನ್ನಾಗಿ. ಎಷ್ಟು ವಿಷಲ್ ಇದು? ಇದು ಒಂದು 3 ವಿಸಿಲ್ ಆಗ್ಬೇಕು. 3 ವಿಷಲ್ ಆದ್ಮೇಲೆ ಏನ್ ಮಾಡೋದು? ಅದನ್ನ ಫ್ರೈ ಬಸ್ಕೊಂಡು ಸಪ್ರೇಟ್ ಮಾಡ್ಕೊ. ಅಷ್ಟೇ ಅಲ್ಲ? ಇದಕ್ಕೆ ಮಸಾಲೆ ಮಾಡ್ಕೋಬೇಕು. ಇನ್ನೊಂದು ಮಸಾಲೆ ಮಾಡ್ಕೊಳ್ಳಿ. ಮತ್ತೆ ಚಿಕ್ಕ ಜಾರ್ ತಗೋತೀನಿ. ತೊಳಿ ಆ ಜಾರ್ ಬಿಡಿ, ಚಿಕ್ಕ ಜಾರ್ ತೊಳಿ, ಇಲ್ಲ ಅದೇ ಜಾರ್ಗೆ ಹಾಕೊಳ್ಳಿ. ಇನ್ನೊಂದು ಅದೇ ನಾಟಿ ಕೋಳಿಗೆ ಸಪ್ರೇಟ್ ಮಾಡ್ಕೋತೀವಲ್ಲ, ಅದಕ್ಕೆ ಫ್ರೈ ಮಾಡಕ್ಕೆ ಅಷ್ಟೇ. ಓಕೆ, ಮಾಡ್ಕೊಳ್ಳಿ. ಡ್ರೈ ಮಸಾಲ. ಎಸ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಸಣ್ಣ ಬಾಂಡ್ಲಿಯಲ್ಲಿ ಏನ್ ಬೇಕು ಹೇಳಿ? ಮೆಣಸು, ಜೀರಿಗೆ ಎಲ್ಲ ಫ್ರೈ. ಹುರ್ಕೊಳ್ಳೋಣ. ಕೊಡಿ. ಇಟ್ಟಿದ್ದೀನಿ. ಏನು ಬಿಸಿ ಮಾಡ್ಕೊಂಡು ಹುರ್ಕೊಳ್ತೀರಾ? ಹುರ್ಕೊಳ್ಳಿ. ಸ್ವಲ್ಪ ಸಾಸಿವೆ. ಎಣ್ಣೆಗೆ ಏನ್ ಬೇಡ? ಇಲ್ಲ ಸರ್, ಏನು ಬೇಡ. ಅದಕ್ಕೆ ಜೀರಿಗೆ ಸ್ವಲ್ಪ, ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಮೆಂತ್ಯ ಸರ್. ಸ್ವಲ್ಪ ಮೆಂತ್ಯನಾ? ಹಾಕಿ. ಮೆಂತ್ಯ, ಜೀರಿಗೆ, ಸಾಸಿವೆ, ಒಂದೆರಡು ಕೆಂಪು ಮೆಣಸಿನ್ಕಾಯಿ. ಸಾಕಾ? ಹಾ ಸರ್, ಸಾಕು. ಇಷ್ಟೇನಾ ಇರ್ಕತೆ? ಸ್ವಲ್ಪ ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಮೆಂತ್ಯ ಅಷ್ಟೇ ತಾನೆ? ಹಾ ಸರ್, ಅಷ್ಟೇ. ಇದು ರುಬ್ಕೊಳ್ತೀರಾ ಇವಾಗ? ಹೌದು. ಹಾ, ಸಾಕು. ಸಾಕಲ್ಲ? ಸಾಕು. ಹಾಕಿ. ಹಾಕ್ಲಾ? ಹಾ, ಹಾಕ್ಬಿಡಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋಣ. ಹಾಕೊಳ್ಳಿ. ತೆಂಗಿನಕಾಯಿಯ ತುರಿ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಶಶಿಕಲಾ? ಫ್ರೀ ಟೈಮ್ ಇವಾಗ ಸ್ವಲ್ಪ ಸಿಗೋದು ಕಷ್ಟ ಸರ್. ಸಿಕ್ತಾಗ ಏನ್ ಮಾಡ್ತಾ ಇದ್ರಿ? ಸಿಕ್ದಾಗ ಏನು ಮಾಡ್ತಾ ಇಲ್ಲ, ಟಿವಿ ನೋಡ್ತಾ ಇದ್ವಿ ಅಷ್ಟೇ. ಸಿಕ್ತಾಗ್ಲೂ ಅಷ್ಟೇ, ಸಿಕ್ತಾಗ್ದವ್ಲು ಅಷ್ಟೇ, ಹೇಳ್ಕೊಳ್ಳೋದು ಮಾತ್ರ ಅಯ್ಯೋ ಫ್ರೀ ಟೈಮೇ ಇಲ್ಲ ಸರ್ ಅಂತ. ಸ್ವಲ್ಪ ಅಷ್ಟೇ. ಎಸ್ ಮೇಡಮ್, ಅಷ್ಟೇನಾ? ಮುಗಿತಾ? ರುಬ್ಕೊಳ್ಳಿ. ರುಬ್ಬಿದಾಯ್ತಾ? ಹಾ ಸರ್, ಆಗಿದೆ. ಇದೇನಿಕ್ ಪೌಡರ್ ಇದು? ಇದು ಚಿಕನ್ ಹಾಕಕ್ಕ? ಹಾ, ಇದು ಸಪರೇಟ್ ಮಾಡಿದ್ರೆ ಕೂಗಿ ತಣ್ಣಗಾದ್ಮೇಲೆ ಚಿಕನ್ ನ ಬಸದ್ಕೊಂಡು ಸಾರ್ ಆ ಕಡೆ ಇಟ್ಟು ಆ ಚಿಕನ್ಗೆ ಮಸಾಲ ಹಾಕ್ಬೇಕಾ? ತೆಗೆದಿಟ್ಕೊಳ್ಳಿ. ಡ್ರೈ ಮಸಾಲ ಒಂದು ರೆಡಿ ಮಾಡ್ಕೊಂಡಿದ್ದಾರೆ ಶಶಿಕಲಾ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದು ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮ. ಒಳ್ಳೆ ಮಿಲಿಟರಿ ಹೋಟೆಲ್ನಲ್ಲಿ ಒಳ್ಳೆ ಒಂದು ಬಸ್ಸಾರು, ಶಶಿಕಲಾ ಅವರ ಮನೆಯ ಬಸ್ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ತಣ್ಣಗಾಗಬೇಕಲ್ವ ಶಶಿಕಲಾ? ಹೌದು ಸರ್, ತಣ್ಣಗಾಗ್ಲಿ ಬಿಡ್ರಿ ಫಸ್ಟ್. ತೆಗೆದು ನೋಡೋಣ ಏನಾಗಿದೆ ಅಂತ. ಕುಕ್ಕರ್ ಕೂಗಿದೆಯಲ್ಲ ಇದು? ಆಗಿದೆ. ಆಗಿದ್ಯಾ? ಬೆಂದಿದ್ಯಾ? ಮಟನ್ ಎಲ್ಲ, ಚಿಕನ್ ಎಲ್ಲ, ಸಾರಿ ಬೆಂದಿದ್ಯಾ? ಹಿಂಗೇನಾ ಬರೋದು ನಿಮ್ಮಲ್ಲಿ? ಏನ್ ಮಾಡ್ಬೇಕು ಇವಾಗ ಇದಕ್ಕೆ? ಇದನ್ನ ಸಪರೇಟ್ ಮಾಡ್ಕೋಬೇಕು. ಹೆಂಗ್ ಮಾಡ್ಕೊತೀರಾ? ಪೀಸಸ್ ಅದೇ ಒಂದು ಸೌಟ್ ಕೊಡ್ಲಾ?
ಎಣ್ಣೆ ಗಿಣ್ಣೆ ಏನು ಹಾಕೋದು ಬೇಡಲ್ಲ? ಇಲ್ಲ ಏನು ಬೇಡ ಸರ್. ನಾಟಿ ಕೋಳಿಯ ಬಸ್ಸಾರು ಎಷ್ಟಿದೆ ನಾಟಿ ಕೋಳಿ ಇರೋಗಡೆ? 1 kg ಇದೆ ಸರ್. 1 kg ನಾಟಿ ಕೋಳಿನಾ? ಎಸ್. ಈ ಸಾರು ಹಂಗೆ ಯೂಸ್ ಮಾಡೋದಾ? ಈ ಸಾರು ಹಂಗೆ ತಿನ್ನೋದು. ಆಫ್ ಮಾಡೋದಾ? ಆಫ್ ಮಾಡಿ. ಇಲ್ಲ, 1-2 ಕುದಿಬೇಕು ಸರ್, ಅದು ಒಂದು ಸ್ವಲ್ಪ ಹೊತ್ತು. ಇನ್ನೇನು ಕುದಿಸ್ತೀರಾ ರೇ? ಇಷ್ಟೊಂದು ಕುದ್ದಿದೆ ಆಯ್ತಾ? ಎಲ್ಲ ಸೋದಿಸ್ಬಿಟ್ರಾ? ಎಲ್ಲ ತೆಗೆದ್ಬಿಡ್ಬೇಕು. ಇವಾಗ ಏನು ಮಾಡೋಣ? ಈ ಸಾರು ಹಂಗೆ ಇಟ್ಕೋಬೇಕು. ಈ ಸಾರು ಸಪ್ರೇಟ್ ಫ್ರೈ ಮಾಡ್ಕೋಬೇಕು. ಅದನ್ನ ಫ್ರೈ ಮಾಡ್ಕೊಳ್ಳಿ. ಇಟ್ಕೊಳ್ಳಿ ಸಾರನ್ನ. ಏನಾಗ್ತಾ ಇದ್ರಿ ಈಗ ಇದಕ್ಕೆ? ಇದು ಮಸಾಲೆ ಮಾಡಿಟ್ಟು ಮಿಕ್ಸಿ ಮಾಡಿದ್ವಲ್ಲ, ಮಸಾಲೆ, ಡ್ರೈ ಮಸಾಲೆ ಅದನ್ನ ಹಾಕೊಳ್ಳೋದಾ? ಹೌದು. ಎಣ್ಣೆ ಗಿಣ್ಣೆ ಏನು ಬೇಡ? ಏನು ಬೇಡ ಸರ್. ಹಾಕೊಳ್ಳಿ. ಹಿಡಿತಾ ಮಸಾಲ ಅದಕ್ಕೆ? ಹಿಡಿಯುತ್ತೆ ಸರ್, ಹಿಡಿಯುತ್ತೆ. ಡ್ರೈ ಮಸಾಲ ಹುರ್ಕೊಂಡಿದ್ನ ಪುಡಿ ಮಾಡ್ಕೊಂಡಿದ್ದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಇಷ್ಟೇನಾ? ಇಷ್ಟೇ ಸರ್. ಇಷ್ಟೇ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ಹಾಕೊಳ್ಳಿ. ಸಿಮ್ಮಲ್ಲಿ ಒಂದು 10 ನಿಮಿಷ ಫ್ರೈ ಮಾಡಬೇಕು. ಮಾಡಿ. ಎಣ್ಣೆ ಗಿಣ್ಣೆ ಎಲ್ಲ ಏನು ಬೇಡ? ಇಲ್ಲ ಸರ್, ಏನು ಬೇಡ. ಟೋಟಲ್ ಮುಗಿಸಿದ್ರ ಕತೆನಾ? ಮುಗಿಸಿದ್ವಿ. ಶುರು ಮಾಡೋದ ಊಟನಾ? ಆಯ್ತು. ಬಸೀದ ಸಾರು ಬಸ್ಸಾರು, ನಾಟಿ ಕೋಳಿ ಬಸ್ಸಾರು. ಎಷ್ಟು ಕೆಜಿ ತರ್ತೀರಾ ನಿಮ್ಮನೆ ನಾಟಿ ಕೋಳಿ ತಂದ್ರೆ? ನಮ್ಮನೆಗೆ ಒಂದು ಬೇಕು ಸರ್, ಒಂದು 3 kg ಬೇಕು. 3 kg ಬೇಕಾ? ಬೇಕು. ಅದು ಸಾರು ಮಾತ್ರ ಉಳಿಯುತ್ತೆ, ಪೀಸ್ ಬೇಗ ಖಾಲಿ ಆಗೋಗುತ್ತೆ. ಪೀಸ್ ಖಾಲಿ ಆಗುತ್ತೆ, ಸಾರು ಉಳಿಯುತ್ತೆ ಅಷ್ಟೇ. ಇನ್ನೂ ಸ್ವಲ್ಪ ಹಾಕಿ ಸಾರ್ನ ರೀ. ಏನು ವಾಪಸ್ ಮನೆಗೆ ತೊಗೊಳ್ಬೇಕು ಪ್ಲಾನ್ ಏನು ಮಾಡಿದ್ದೀರಾ? ಸಾಕ್ಬಿಡ್ರಿ. ನಾಟಿ ಕೋಳಿ ಬಸ್ಸಾರು ಜೊತೆಗೆ ನಾಟಿ ಕೋಳಿ ಪಲ್ಯ ಬಸ್ಸಾರು. ಸರ್, ಮುದ್ದೆ ನಾಟಿ ಕೋಳಿ ಬಸ್ಸಾರು. ಮುದ್ದೆ ನಾಟಿ ಕೋಳಿ ಬಸ್ಸಾರನ್ನ ರೆಡಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಟೇಸ್ಟು ನಾವು ಮಾಡ್ತೀವಿ, ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ಹೇಳ್ತೀವಿ. ಇದು ಮುರಳಿ ಮಿಲ್ಟ್ರಿ ಹೋಟೆಲ್. ಬನ್ನಿ. ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ? ನಮ್ಮ ಅತ್ತೆ, ಆಮೇಲೆ ನಮ್ಮ ಮಗಳು ಬಂದಿದ್ದಾರೆ ಸರ್. ಕರಿತೀರಾ ನಿಮ್ಮ ಅತ್ತೆನಾ? ಕರಿತೀನಿ. ಕರೀರಿ. ನಿಮ್ಮ ಅತ್ತೆ ಹೆಸರು? ಕೂತ್ಕೊಳ್ಳಿ. ಏನು ನಿಮ್ಮ ಅತ್ತೆ ಹೆಸರೇನು? ನಂಜಮ್ಮ ಅಂತ. ನಂಜಮ್ಮನವರೇ ಮಗಳ ಹೆಸರು? ಪೂರ್ಣಶ್ರೀ ನಂಜಮ್ಮನವರೇ. ಬನ್ನಿ. ನಿಮ್ಮ ಮಗಳ? ಸರ್, ನನ್ನ ಮಗ. ಏನು ಮಗಳ ಹೆಸರು? ಪೂರ್ಣಶ್ರೀ. ಬಾ ಕೂತ್ಕೊಳ್ಳಿ. ಈ ಕಡೆ ಕಳಿಸಿ. ಏನ್ ಚೆನ್ನಾಗಿ ಮಾಡ್ತಾರೆ ಅಡಿಗೆ ನಿಮ್ಮ ಮಗ ಸೊಸೆ? ಮಾಡ್ತಾರಾ? ನಿಮ್ಗಿಂತ ಚೆನ್ನಾಗಿ ಮಾಡಲ್ವಂತೆ? ಚೆನ್ನಾಗಿ ಮಾಡ್ತಾರಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ನಾಟಿ ಕೋಳಿಯ ಬಸ್ಸಾರು, ಮುದ್ದೆ ಎಲ್ಲ ರೆಡಿ ಮಾಡಿ ತಂದಿದ್ದಾರೆ ಶಶಿಕಲಾ ಅವರು. ಪ್ಲೇಟ್ ತಗೊಂಬಂದ್ರು. ಎಷ್ಟೊತ್ತಂಕ ಹೇಳೋದು? ಕೊಡೋ ಇಲ್ಲಿ. ಚೆನ್ನಾಗಿ ಮಾಡ್ತಾರ? ಗ್ಯಾರಂಟಿನಾ? ಮಾಡ್ತಾರೆ. ಮುದ್ದೆ ಅವ್ರು ಮಾಡಿದ್ದ ನೀವು ಮಾಡಿದ್ದ? ಅವರೇ ಮಾಡೋದನಾ? ಗ್ಯಾರಂಟಿನಾ? ನಾನೇನು ಮಾಡಲ್ಲ, ಎಲ್ಲ ಅವರೇ ಮಾಡೋದು. ಹೌದಾ? ಆ ಮುದ್ದೆ ನಮ್ಮಮ್ಮ ಮಾಡಿರೋದು ಸರ್. ಹೌದಾ? ಹೇಳಿದ್ರು ನಾನು ಮಾಡಿದೆ ಅಂತ ಹೇಳು. ಗೊತ್ತಾಯ್ತು, ನಾನು ಅದಕ್ಕೆ ಕೇಳಿದ್ದು. ನಿಮ್ಮ ಮತ್ತೆ ಕೈಲ ಯಾರ ಕೈಲೋ ಕಾಪಿ ಹೊಡೆದಿರೋ ಮುದ್ದೆ ಇದು, ನಿಮ್ ಕೈ ಮುದ್ದೆ ಅಲ್ಲ. ನಾವು ಮಾಡಿದ್ದಲ್ಲ ಸರ್. ಓಕೆ. ನಾಟಿ ಕೋಳಿಯ ಬಸ್ಸಾರು, ಬಸ್ಸಾರಿನಲ್ಲಿ 2-3 ಪೀಸ್ಗಳು. ಓಕೆ, ಟೇಸ್ಟ್ ಮಾಡೋದಾ? ಸರ್. ಬಸ್ಸಾರಿನ ಮಸಾಲೆಯನ್ನ ಇಟ್ಟು ನಾಟಿ ಕೋಳಿ ಮಾಡುವಂಥದ್ದು ಚೆನ್ನಾಗಿರುತ್ತೆ. ತುಂಬ ಊರ್ ಕಡೆ ಎಲ್ಲ ಮಾಡ್ಕೊಳ್ತಾರೆ, ಆದರೆ ತುಂಬಾ ಜನಕ್ಕೆ ಇದು ಮಾಡೋದೇ ಗೊತ್ತಿಲ್ಲ. ಟೇಸ್ಟ್ ಮಾಡೋದಾ? ಸರ್. ಖಾರ ಕಡಿಮೆ ಮನೆ ತಿನ್ನೋದು? ಖಾರ ಸ್ವಲ್ಪ ಕಮ್ಮಿ ಸರ್, ಯಾಕಂದ್ರೆ ಮಕ್ಕಳೆಲ್ಲ ತಿನ್ಬೇಕಲ್ವಾ, ಸ್ವಲ್ಪ ಕಮ್ಮಿ ಆಗ್ತದೆ. ಪಕ್ಕ ಬಸ್ಸಾರು ಇದ್ದಂಗಿದೆ. ಚೆನ್ನಾಗಿದೆ. ಫ್ರೈ ಹೆಂಗಿದೆ ಸರ್? ಸಪ್ರೇಟ್ ಆಗಿ ಸ್ವಲ್ಪ ಖಾರ ಬೇಕಿತ್ತು ನನಗೆ. ನಮ್ಮ ಮನೆಯಲ್ಲೆಲ್ಲ ಕಡಿಮೆ. ಥ್ಯಾಂಕ್ಸ್ ಹೇಳಿ ನಿಮ್ಮ ಅಮ್ಮನಿಗೆ. ಚೆನ್ನಾಗಿ ಮಾಡಿದ್ದಾರೆ ಮುದ್ದೆ. ಅನ್ನ ಹಾಕಿ ಮಾಡೋದಾ? ಅಕ್ಕಿ ನುಚ್ಚು. ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟಿದ್ರೆ. ಇದು ಹೆಂಗಿದೆ ಅಂತ ಹೇಳಿದ್ರೆ ಪಕ್ಕ ಬಸ್ಸಾರು ಇದ್ದಂಗಿದೆ. ಕೋಳಿ ಏನು ಅನಿಸೋದಿಲ್ಲ. ಬಟ್ ಆ ಪೌಡರ್ ಹಾಕ್ತೀವಲ್ಲ ಸರ್, ಅದೇ ಡಾಮಿನೇಟ್ ಮಾಡುತ್ತೆ ಚಿಕನ್. ಫೈನಲ್ ಆಗಿ ಹುರಿದು ಹಾಕಿದ್ವಲ್ಲ, ಅದು ಅದಕ್ಕಿಂತ ಖಾರ ಹಾಕ್ಬೇಕು. ನಾಟಿ ಕೋಳಿ ಬಿಟ್ಟು ಬೇರೆ ಕೋಳಿ ಮಾಡಕ್ಕಾಗಲ್ಲ? ಇಲ್ಲ ಸರ್, ಮಾಡಕ್ಕಾಗಲ್ಲ. ಚೆನ್ನಾಗಿರಲ್ಲ, ಅಷ್ಟು ಟೇಸ್ಟ್ ಬರಲ್ಲ, ಆಮೇಲೆ ಅಷ್ಟು ಚೆನ್ನಾಗೂ ಇರಲ್ಲ. ಬಾಯ್ಲರ್ ಅಲ್ಲೆಲ್ಲ ಚೆನ್ನಾಗಿ ಬರಲ್ಲ. ಹಂಗಂತೀರಾ? ಬರಲ್ಲ. ನಾಟಿ ಕೋಳಿ ಮಾತ್ರನೇ ಮಾಡ್ಬೋದು, ಇನ್ಯಾವ್ದ್ರಲ್ಲೂ ಮಾಡಕ್ಕಾಗಲ್ಲ. ಈ ತರ ಕೋಳಿ ಬಸ್ಸಾರು ಅಂತ ಮಾಡ್ಬಿಡ್ತಾರೆ ಕೆಲವರು. ನಾಟಿ ಕೋಳಿ ಹಾಕಲ್ಲ. ನಾಟಿ ಕೋಳಿ ಹಾಕಿದ್ರೆ ಮಾತ್ರನೇ ಅದು ಬಸ್ಸಾರು ಟೇಸ್ಟ್, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಮೇಡಮ್, ಫಸ್ಟ್ ಕ್ಲಾಸ್ ಆಗಿದೆ. ಪಾಪ ನಿಮ್ಮ ಮಗಳು ನೋಡ್ತಾ ಇದ್ದಾಳೆ. ಬನ್ನಿ ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಭಾಳ ಖುಷಿ ಆಯಿತು. ಗಮ್ಮನ್ಬೇಕು ಹಂಗೆ ಬಸ್ಸಾರಲ್ಲಿ ತಿಂದರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಅವರ ಮಸಾಲ ಪ್ರಾಡಕ್ಟ್ಗಳನ್ನೆಲ್ಲ ಇದ್ರೊಳಗೆ ಹಾಕಿ ನಿಮಗೋಸ್ಕರ ಕೊಟ್ಟಿದ್ದಾರೆ. ನಿಮ್ಮ ಮನೆಗೆ ಮೋಸ್ಟ್ಲಿ ಒಂದು 3-4 ತಿಂಗಳು ಬರುತ್ತೆ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬರ್ ಇರ್ತಕ್ಕಂಥ ತುಪ್ಪ ನಿಮಗೋಸ್ಕರ.
ಡಿಟರ್ಜೆಂಟ್ ಮತ್ತು ಸೋಪ್ನವರು ನಿಮ್ಮ ಮನೆ ಪಾತ್ರೆ ತೊಳೆಯಕ್ಕೆ ಮಾಂಸ ಸಾರೆಲ್ಲ ಮಾಡ್ತೀರಾ, ಜಿಡ್ಡಿರುತ್ತೆ, ಜಿಡ್ಡು ಹೋಗಲ್ಲ. ಒಳ್ಳೆ ಒಂದು ಡಿಟರ್ಜೆಂಟ್ ಬಾರನ್ನ ಕೊಟ್ಟಿದ್ದಾರೆ, ಬಟ್ಟೆ ಹೊಕ್ಕೊಳ್ಳೋಕ್ಕೆ ಬಾರ್ ಕೊಟ್ಟಿದ್ದಾರೆ, ಪಾತ್ರೆ ತೊಳೆಯೋಕ್ಕೋಸ್ಕರ ಒಂದು ಡಿಶ್ ವಾಶ್ ಅನ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಇದು ಅದು ಮುಗಿದೋಯ್ತು ಅಂದ್ರೆ 1000 ರೂಪಾಯಿ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಇನ್ನೊಂದು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಒಗೆಯಕ್ಕೆ ಸಾಬೂನು, ಪಾತ್ರೆ ತಿಕ್ಕಕ್ಕೆ ಡಿಶ್ ವಾಶ್ನ ತಗೊಂಡ್ಬರ್ಬೋದು. SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಫುಲ್ ಉದುರ್ತಾ ಇದೆಯಾ? ಏನಿಲ್ಲಲ್ಲ, ತೊಳಿ. ಒಳ್ಳೆಯದು ರಿಷಿಕೇಶ್ ಭೃಂಗ ಏರ್ ಆಯಿಲ್, ಕೆಮಿಕಲ್ ಇಲ್ಲದೆ ಮಾಡಿರ್ತಕ್ಕಂಥ ಏರ್ ಆಯಿಲ್, ಜೊತೆಗೆ ಒಂದು ಹರ್ಬಲ್ ಶಾಂಪೂ ಕೂಡ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಜನ ಇಷ್ಟಪಟ್ಟು ಉಪಯೋಗಿಸ್ತಾ ಇದ್ದಾರೆ. ಯೂಸ್ ಮಾಡಿ. ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮಯಾಸ್ ಅವರು. 30 ಸೆಕೆಂಡಲ್ಲಿ ರಸಮ್ ತಯಾರಾಗುತ್ತೆ. ಇದಲ್ಲದೆ ಮುಳಿಯಾ ಜ್ಯುವೆಲರ್ಸ್ನವರು ಒಂದು ಬೆಳ್ಳಿಯ ಲಕ್ಷ್ಮಿ ಕೊಟ್ಟಿದೆ ನೋಡಿ ನಿಮ್ಮ ಮನೆಗೆ. ಲಕ್ಷ್ಮಿಯ ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರು. ಮಣಿಪಾಲ್ ಸೆಂಟ್ರು ಡಿಕನ್ಸನ್ ರಸ್ತೆಯಲ್ಲಿ ಏನಿದೆ, ಆ ಡಿಕನ್ಸನ್ ರಸ್ತೆಗೆ ಹೋಗಿ ಏನು ಬೇಕಾದ್ರೂ ತರ್ಬೋದು ನೀವು. ಮಣಿಪಾಲ್ ಸೆಂಟ್ರಲ್ಲಿ ಅವರ ಶೋರೂಮ್ ಇದೆ. ಜೊತೆಗೆ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ನಾನ್ ವೆಜ್ ಸ್ಪೆಷಲ್ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾಟಿ ಕೋಳಿ ಬಸ್ಸಾರು ಒಂದು ಮುದ್ದೆ ಖಾಲಿ ಮಾಡಿದಾಯ್ತು. ಅನ್ನು ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ ಮುರಳಿಯವರೇ, ತಿನ್ ನೋಡಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಇಷ್ಟೊಂದು ಚೆನ್ನಾಗಿರುವಂಥ ನಾಟಿ ಕೋಳಿ ಬಸ್ಸಾರನ್ನ ನೀವು ಮಾಡ್ಕೋಬೋದು, ಇವತ್ತೇ ತಿನ್ಕೊಳ್ಳಬಹುದು. ನಾಟಿ ಕೋಳಿ ಬಸ್ಸಾರ್ ಮಾಡುವ ವಿಧಾನ: ಒಂದು ಬಾಣಲೆಗೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಶುಂಠಿ, ಚಕ್ಕೆ, ಕಾಳು ಮೆಣಸು, ಲವಂಗ, ಗಸಗಸೆ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಧನಿಯಾ ಪುಡಿ, ಅರಿಶಿನ, ನೀರು ಹಾಕಿ ರುಬ್ಬಿ ಇದಕ್ಕೆ ಫ್ರೈ ಮಾಡಿದ ಪದಾರ್ಥ ಹಾಕಿ ನುಣ್ಣಾಗಿ ರುಬ್ಬಿಕೊಳ್ಳಿ. ಒಂದು ಪ್ಯಾನಿಗೆ ಸಾಸಿವೆ, ಜೀರಿಗೆ, ಮೆಂತ್ಯ, ಒಣಮೆಣಸಿನಕಾಯಿ ಹಾಕಿ ಡ್ರೈ ಆಗಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ತೆಂಗಿನಕಾಯಿ ತುರಿ, ಅರಿಶಿನ ಹಾಕಿ ರುಬ್ಬಿ ಪುಡಿ ಮಾಡಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ನಾಟಿ ಕೋಳಿ, ಅರಿಶಿನ ಹಾಕಿ ಚೆನ್ನಾಗಿ ನೀರು ಹಿಂಗುವವರೆಗೂ ಫ್ರೈ ಮಾಡಿ. ಇದಕ್ಕೆ ರುಬ್ಬಿದ ಮಸಾಲ ನೀರು, ಕಲ್ಲುಪ್ಪು ಹಾಕಿ ಮುಚ್ಚಳ ಮುಚ್ಚಿ 3 ವಿಸಲ್ ಕೂಯಿಸಿ. ಚಿಕನ್ ಬೆಂದ ನಂತರ ಬೆಂದ ಚಿಕನ್ ತೆಗೆದುಕೊಂಡು ಒಂದು ಬಾಣಲೆಗೆ ಹಾಕಿ ಇದಕ್ಕೆ ಡ್ರೈ ಆಗಿ ಹುರಿದು ಪುಡಿ ಮಾಡಿಕೊಂಡ ಮಸಾಲಾ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ನಾಟಿ ಕೋಳಿ ಬಸ್ಸಾರ್ ನಿಮ್ಮನೆ. ಮೊನ್ನೆ ತಾನೇ ಬಂದು ಅದ್ಭುತವಾಗಿರುವಂಥ ಒಂದು ಮಟನ್ ಬಿರಿಯಾನಿ ಮಾಡ್ಬಿಟ್ಟು ಹೋಗಿದ್ರು. ಏನು ದೇವನಹಳ್ಳಿ ಇರೋರೆಲ್ಲ ಸಿಕ್ಕಾಪಟ್ಟೆ ಖುಷಿ. ಸುರೇಶ್ ಗೌಡ್ರು ಬಂದಿದ್ರು, ಅಡುಗೆ ಮಾಡಿದ್ರು ಅಂತ. ಮತ್ತೆ ಸುರೇಶ್ ಗೌಡ್ರನ್ನ ಕರೆಸ್ತಾ ಇದೀವಿ ಅದ್ಭುತವಾಗಿರೋ ಅಡುಗೆ ಮಾಡೋಕ್ಕೋಸ್ಕರ. ಅವರು ರೆಡಿಯಾಗಿ ನಿಂತಿದ್ದಾರೆ. ಬನ್ನಿ ಗೌಡ್ರೆ. ಸುರೇಶ್ ಗೌಡ್ರು ದೇವನಹಳ್ಳಿ ರೆಸ್ಟೋರೆಂಟ್ ಇಟ್ಕೊಂಡಿದ್ದಾರೆ. ಒಳ್ಳೆ ಒಂದು ಸುರೇಶ್ ಗೌಡ ಮಿಲಿಟರಿ ಹೋಟ್ಲ್ ಇಟ್ಕೊಂಡಿದ್ದಾರೆ. ಸುಮಾರು ಒಂದು 5, 6, 7, 8, 10 ವರ್ಷಗಳಿಂದ 20 ವರ್ಷಗಳಿಂದ ಕ್ಯಾಟರಿಂಗ್ ಮಾಡ್ತಾ ಇದ್ರು. ಇವ್ರು ಸ್ವಂತ ಕ್ಯಾಟರಿಂಗ್ ಮಾಡ್ತಾ ಇದ್ದಾರೆ. ಅದ್ಭುತವಾಗಿರುವಂತ ನಾನ್ ವೆಜ್ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ. ಸುರೇಶ್ ಗೌಡ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗೌಡ್ರೆ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಸರ್, ಬೋಟಿ ಲಿವರ್ ಗೊಜ್ಜು. ಇದು ನಿಮ್ ಫೇಮಸ್? ಹೌದು. ನಿಮ್ಮ ಹೋಟ್ಲ್ ಸಿಗ್ತದಲ್ಲ? ಹೋಟ್ಲಲ್ಲಿ ಸಿಗುತ್ತೆ. ಬೋಟಿ ಲಿವರ್ ಗೊಜ್ಜು ಎರಡು ಮಾಡ್ತೀರಾ? ಎರಡು ಬೇರೆ ಮಿಕ್ಸ್. ನಿಮ್ಮಲ್ಲಿ ಎರಡು ಫಿಕ್ಸ್? ಹಾ, ಮಿಕ್ಸ್ ಆಗಿರುತ್ತೆ. ಯೂಶಲಿ ಬೋಟಿ ಗೊಜ್ಜು ಮಾಡಿದ್ರೆ ಲಿವರ್ ಹಾಕಲ್ಲ. ಇಲ್ಲ, ಎರಡು. ಮದುವೆ ಮನೆಗಳಲ್ಲಿ ಬೀಗ್ ರೂಟ್ಗಳಲ್ಲಿ ಮಿಕ್ಸ್ ಮಾಡಾಕ್ತಾರೆ. ಬಟ್ ನಿಮ್ಮ ಹೋಟ್ಲಲ್ಲಿ ಮಿಕ್ಸ್ ಮಾಡಾಕ್ತೀರಾ? ಮಿಕ್ಸ್ ಮಾಡಾಕ್ತೀವಿ. ಎಷ್ಟೊಂದು ಪ್ಲೇಟು? 100 ರೂಪಾಯಿ. 100 ರೂಪಾಯಿ ಪ್ಲೇಟು. ಬೋಟಿ ಲಿವರ್ ಫ್ರೈ ಗೊಜ್ಜು. ಬೋಟಿ ಲಿವರ್ ಗೊಜ್ಜು, ಇದು ಹೆಸರೇ ಗೊಜ್ಜು. ಚಪಾತಿಗೆ ಚೆನ್ನಾಗಿರುತ್ತೆ, ದೋಸೆಗೆ ಚೆನ್ನಾಗಿರುತ್ತೆ, ಪೂರಿಗೆ ಚೆನ್ನಾಗಿರುತ್ತೆ, ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ ಅದ್ಭುತವಾಗಿರುತ್ತೆ. ಯಾವುದಿಲ್ಲ ಅಂದ್ರೆ ಆ ಗೊಜ್ಜಲ್ಲಿ ಮುದ್ದೆನ ಹತ್ಕೊಂಡು ತಿಂದ್ರೆ ತಿಂದಿರೋರ್ಗೆ ಗೊತ್ತಿರುತ್ತೆ ಅದ್ರ ಮಜಾ ಹೆಂಗಿರುತ್ತೆ ಅಂತ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ಬೋಟಿ ಲಿವರ್ ಗೊಜ್ಜು ಬೇಕಾದ ಸಾಮಗ್ರಿಗಳು: ಬೋಟಿ, ಹುರಿಗಡ್ಲೆ, ಒಣ ಕೊಬ್ಬರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಅರಿಶಿನ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಗಸಗಸೆ, ಸಬ್ಬಸ್ಗಿ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಫಸ್ಟು ಬೋಟಿ ತೋರಿಸಿಲಿ. ಬೋಟಿ ಹೆಂಗ್ ಕ್ಲೀನ್ ಮಾಡಿದ್ದೀರಾ ನೋಡಿ. ಸಕ್ಕದಾಗ ಕ್ಲೀನ್ ಮಾಡ್ಬಿಟ್ಟಿದ್ದೀರಾ? ಬೋಟಿ ಕ್ಲೀನ್ ಮಾಡಕ್ ಆಗದೇ ಇಲ್ಲ ಅಂತೇಳಿ ಎಷ್ಟೋ ಜನ ಅದನ್ನ ಅಡಿಗೆ ಮಾಡೋದಿಲ್ಲ ಮನೇಲಿ. ಹೋಟ್ಲುಗಳಲ್ಲೇ ತಿನ್ನಕ್ ಹೋಗೋದು. ಏನಕ್ಕೆ ಅಂದ್ರೆ, ಅಯ್ಯೋ ಕ್ಲೀನ್ ಮಾಡೋದು ತಲೆನೋವಪ್ಪ, ಯಾವನ್ ಕ್ಲೀನ್ ಮಾಡ್ತಾನೆ ಅಂತ. ಏನಂತ ಗೌಡ್ರೆ? ಹೌದು. ನೀವೇನು ಟರ್ಕಿ ಎಲ್ಲ ತೊಳೆದ್ಬಿಟ್ಟಿದ್ದೀರಾ? ಹೌದು, ಟರ್ಕಿ ಎಲ್ಲ ಮೇಲ್ಗಡೆ ಎಲ್ಲ ನೀಟಾಗಿ ತೆಗೆದಿದ್ದೀವಿ ನೋಡಿ. ಓಕೆ, ಬೋಟಿ ಗೊಜ್ಜನ ಮಾಡ್ತಾ ಇದ್ದಾರೆ. ಸುರೇಶ್ ಗೌಡ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗೌಡ್ರೆ, ಶುರು ಮಾಡೋಣ ಸರ್. ಏನ್ ಕೊಡ್ಲಿ? ಕುಕ್ಕರ್ ಕೊಡಿ. ಮಿಕ್ಸಿ ಮೊದಲು ಮಿಕ್ಸಿ ಮಾಡ್ಕೊಬಿಡ. ಮಿಕ್ಸಿ ಮಾಡ್ಕೊಂಬಿಡಿ. ಫಸ್ಟ್ ಮಿಕ್ಸಿ ಮಾಡ್ಕೊಂಬಿಡಿ. ಈರುಳ್ಳಿ, ಓಕೆ, ಟೊಮೊಟೊ. ಈರುಳ್ಳಿ, ಟೊಮೊಟೊ ಗೊಜ್ಜು ತಾನೇ ಇದು? ಹೌದು. ಬೋಟಿ ಲಿವರ್ ಗೊಜ್ಜು. ನಿಮ್ಮಲ್ಲಿ ಏನ್ ಮಾಡ್ತೀರಾ? ಕರೆಂಟ್ ಇಲ್ಲ ಅಂದ್ರೆ ರುಬ್ಬೇಕಂದ್ರೆ ಹೋಟ್ಲುಗಳಲ್ಲಿ? ಸರ್, ನಾವು ಕರೆಂಟ್ ಇರುತ್ತೆ, ಹೋಗಲ್ಲ ಅಂದ್ರೆ ಏನ್ ಮಾಡೋದು? ಅಕಸ್ಮಾತ್ ಇಲ್ಲ ಅಂದ್ರೆ ಬೇರೆ ಕಡೆ ಹೋಗಿ ರುಬ್ಬಿಸ್ಕೊಂಬರ್ಬೇಕು. ಎಸ್, ಶುರು ಮಾಡೋಣ. ಕುಕ್ಕರ್ ಕೊಡಿ. ಸಾಕಾ ಕುಕ್ಕರ್ ಇದು? ಎಷ್ಟಿದೆ ಬೋಟಿ? ಒಂದ್ ಸೆಟ್ ಇದೆಯಾ? ಒಂದು ಸೆಟ್ ಇದೆ. ಒಂದ್ ಸೆಟ್ ಬೋಟಿ ಅಷ್ಟೇ ಬರೋದಾ? ಕಮ್ಮಿ ಇದೆ. ಒಂದ್ ಸೆಟ್ಗಿನ ಕಡಿಮೆ ಇದೆ ಅದು? ಅರ್ಧ kg. ಬೋಟಿ ಎಲ್ಲ kg ಲೆಕ್ಕದಲ್ಲಿ ಕೊಡ್ತಾರಾ?
ದೇವನಹಳ್ಳಿ ಸೈಡ್ ಆ ಕಡೆ ಎಲ್ಲ ಕೆಜಿ ಕಡೆ ಲೆಕ್ಕನೇ. ಬೋಟಿನಾ ಹೆಂಗ್ ಲೆಕ್ಕ ಕ್ಲೀನ್ ಮಾಡಿ ಇಟ್ಟಿರ್ತಾರಾ? ಸುಮ್ಮನೆ ತೊಳೆದು ಇಟ್ಟಿರ್ತಾರೆ ಅಷ್ಟೇ. ತೂಕ ಮಾಡ್ಕೊಡೋದು ಎಷ್ಟು ಬೋಟಿ ಕೆಜಿ? ಅಲ್ಲಿ ಬಂದು 200 ರೂಪಾಯಿ, 180, 200 ರೂಪಾಯಿ ಕೆಜಿ. ಇವಾಗ ಇದು ಅರ್ಧ ಕೆಜಿ ಇದೆ. ಇದು ಅರ್ಧ ಕೆಜಿ. ಅದು ಈ ಥರ ನೀಟಾಗಿ ಕ್ಲೀನ್ ಮಾಡಿರಲ್ಲ. ನೀವು ಕ್ಲೀನ್ ಮಾಡಿರ್ತೀರಾ? ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಅವ್ರು ಹಂಗೆ ಕೊಡ್ತಾರೆ, ಅದನ್ನ ಸೆಟ್ಟನ್ನು ತೂಕ ಮಾಡ್ಕೊಡ್ತಾರೆ. ಎಣ್ಣೆ ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಅಕ್ಕ ಒಳ್ಳೆ ಒಂದು ಬೋಟಿ ಲಿವರಿನ ಗೊಜ್ಜು ಮಾಡ್ತಾ ಇದ್ದಾರೆ ನಮ್ಮ ಸುರೇಶ್ ಗೌಡ್ರು ಬಂದಿದ್ದಾರೆ. ನಮ್ಮ ದೇವನಹಳ್ಳಿನಲ್ಲಿ ಸುರೇಶ್ ಗೌಡ ಮಿಲಿಟರಿ ಒಟ್ಟಿದೆ. ಹೋಗ್ತಾ ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್? ಲೆಫ್ಟ್ ಸೈಡ್ಗೆ. ಓಕೆ, ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ಔಟ್ರನ್ನ? ಸರ್ ನಮ್ಮದು 7:30 ರೆಡಿ ಇರುತ್ತೆ. ಬೆಳಗ್ಗೆ 7:30 ಕಾಲ್ ಸೂಪು, ತಟ್ಟೆ ಇಡ್ಲಿ, ದೋಸೆ, ನಾಟಿ ಕೋಳಿ ಸಾರಾ, ನಾಟಿ ಕೋಳಿ ಸಾರು, ತಟ್ಟೆ ಇಡ್ಲಿಗೆ ಇದಕ್ಕೆ ಶೂಟ್ ಆಗೋ ಥರ ಕಾಂಬಿನೇಷನ್. ಓಕೆ, ಒಗ್ಗರಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಳ್ಳಿ ಸರ್. ಬೋಟಿ ಲಿವರ್ ಗೊಜ್ಜು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಸರ್. ಟೊಮೊಟೊ ಈರುಳ್ಳಿ ರುಬ್ಕೊಂಡಿರೋದು. ಓಕೆ, ಟೊಮೆಟೊ ಈರುಳ್ಳಿನ ಇವಾಗ ರುಬ್ಕೊಂಡ್ವಿ, ಎರಡನ್ನೂ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನ ಶುಂಠಿ ಬೆಳ್ಳುಳ್ಳಿಯ ಜೊತೆಗೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾರದು. ಪುದೀನ ಸೊಪ್ಪು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಈರುಳ್ಳಿ ಮತ್ತು ಟೊಮೆಟೊದ ಪೇಸ್ಟು. ಎಸ್ ಸರ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸರ್. ಬೋಟಿ 2 ಪೀಸ್ ತಿಂದ್ರೆ ಗೊತ್ತಾಗ್ಬಿಡುತ್ತೆ ಈ ರುಚಿಯಾಗಿ ಅಡಿಗೆ ಆಗುತ್ತಾ ಇಲ್ವಾ ಅಂತ. ಬೋಟಿ ಮಾಡೋದೇ ಒಂದು ಕಲೆ. ಅದೇನಂತ ರಾಕೆಟ್ ಸೈನ್ಸ್ ಇರಲ್ಲ, ಬಟ್ ರುಚಿಯಾಗಿರ್ತದೆ ಅಲ್ವಾ ಗೌಡ್ರೆ? ಹೌದು ಸರ್. ಲಿವರ್ ಎಷ್ಟು 4 kg ಹಾಕ್ಸಿದ್ದೀರಾ? ಲಿವರು ದೊಮ್ಮೆ 2 ಮಿಕ್ಸು. ಓಕೆ, ಗುರ್ದಾ ಲಿವರ್ ಅಜಾರ್ ಖಾನಿ ಇದ್ರ ಜೊತೆಗೆಲ್ಲ ಬಿದ್ರೆ ಅದ್ರ ಮಜಾನೇ ಬೇರೆ. ಹೌದು. ಚಿಲ್ಲಿ ಪೌಡರ್ ಹಾಕಬೇಕು. ಹಾಕಿ ಸರ್. ಇನ್ನ ಬೇಕಾ? ಹಾಕೋಬೋದು. ಎಷ್ಟು ಬೇಕಾದ್ರೆ ಕಮ್ಮಿನೇ ಹಾಕಬೇಕು. 2 ಸ್ಪೂನ್ ಜಾಸ್ತಿ ಆಗುತ್ತೆ. 2 ಸ್ಪೂನ್ ಜಾಸ್ತಿ ಆಗುತ್ತಾ? ಸಾಲ್ಟ್ ಹಾಕಿ ಸರ್. ಸಾಲ್ಟು, ಅಚ್ಕಾರದ ಪುಡಿ. ಇದು ಕೂಗಿಸ್ಬೇಕಾ? ಇದನ್ನು ಕೂಗ್ಸಿದ್ರೆ ಚೆನ್ನಾಗಿರುತ್ತೆ. ನೀವೆಲ್ಲ ಮಸಾಲೆ ಹಾಕಿ ಕೂಗ್ಸಿದ್ರೆ ತೆಳ್ಳಗಾಗ್ಬಿಡುತ್ತೆ, ಗಟ್ಟಿ ಇರ್ಬೇಕು. ಇದು ಇವಾಗ ಏನು ಮಾಡಂತೀರಾ ನೀವು? ಕೂಗ್ಸ್ಬೇಡ, ಫಸ್ಟ್ ನೋಡಿ ಕೂಗಿಸ್ಬೇಡ. ನೀರಿಗೆ ಹಾಕೋದು ಬೇಡವಾ? ಸ್ವಲ್ಪ ನೀರು ಹಾಕ್ಬೇಕು. ಸ್ವಲ್ಪ ನೀರಾಗಿ ಫಸ್ಟು ಬೋಟಿ ಮತ್ತು ಲಿವರನ್ನು ಕೂಗಿಸ್ಕೊಂಬಿಡಿ. ಆಮೇಲೆ ಗೊಜ್ಜು ಮಾಡಿದ್ರೆ ಗಟ್ಟಿಯಾಗಿ ಗೊಜ್ಜು ಬರುತ್ತೆ. ಇಲ್ಲ ನೀವು ಒಂದೇ ಸರಿ ಹಿಂಗೆ ಮಾಡಿಬಿಟ್ರೆ ನೀರಾಗ್ಬಿಡುತ್ತೆ ಸರ್, ಗಟ್ಟಿ ಆಗಲ್ಲ, ಗೊಜ್ಜಾಗಲ್ಲ ಅಂತ ಇದ್ದಾರೆ. ಒಂದೊಂದು ಹೋಟ್ಲವ್ರದ್ದು ಒಂದೊಂದು ಸ್ಪೆಷಲು. ಇದು ಸುರೇಶ್ ಗೌಡ ಅವರ ಸ್ಪೆಷಲ್ ಬೋಟಿ ಮತ್ತು ಲಿವರಿನ ಗೊಜ್ಜು. ಸಾಕಾ ಸರ್? ಎಷ್ಟು ವಿಷಲ್ ಬೇಕಾಗಿದೆ ಗೌಡ್ರೆ? ಸರ್ ಇದು ಜಾಸ್ತಿ ವಿಷಲ್ ಬೇಕು, ಒಂದು 5-6 ವಿಷಲ್ ಬೇಕಾಗುತ್ತೆ. 5-6 ವಿಷಲ್ ಬೇಕಾಗುತ್ತೆ. ಏನು ರುಬ್ಕೊಳ್ಳೋದೆಲ್ಲ ಏನಿಲ್ಲ ನಿಮಗೆ? ಇವಾಗ ರುಬ್ಕೊಳ್ಳಿ ನೀವು ಫಸ್ಟು. ಅದಕ್ಕೆಲ್ಲ ರುಬ್ಕೊಂಬೋಣ. ಒಂದು 5-6 ವಿಷಲ್ ಕೂಗಿಸ್ಬೋದು, 6-7 ವಿಷಲ್ ಕೂಗಿಸ್ಬೋದು. ಎಷ್ಟು ಬೇಯಿತ್ತೋ ಅಷ್ಟು ಬೋಟಿ ಚೆನ್ನಾಗಿರುತ್ತೆ. ಯೂಶಲಿ ಬೋಟಿ ತಲೆ ಮಾಂಸ ಹೆಂಗೆ ಮಾಡ್ತಾ ಇದ್ರು, ಕಾಲು ಸೂಪ್ ಎಲ್ಲ ಅಂತ ಹೇಳಿದ್ರೆ ರಾತ್ರಿ ಎಲ್ಲ ಬೇಯಿಸಿ ಬೆಳಗ್ಗೆ ರೆಡಿ ಮಾಡಿ ಇಟ್ಬಿಟ್ಟಿರೋರು, ಒಲೆ ಮೇಲೆ ಇರ್ತಾ ಇತ್ತು. ಆಮೇಲೆ ಬೆಳಗ್ಗೆ ಎದ್ದು ತಿಂತಾ ಇದ್ರು. ಏನ್ ಗೌಡ್ರೆ ಇವಾಗ ಮಾಡೋರೇ ಸಿಕ್ಕಲ್ಲ ಹಂಗೆ. ಸರ್ ಇದಕ್ಕೆ ಕೊಬ್ಬರಿ ಹಾಕಬೇಕು. ಹಾಕಿ. ಒಣ ಕೊಬ್ಬರಿ. ಹೌದು. ಕೊಬ್ಬರಿ ಒಣ ಕೊಬ್ಬರಿ ಹಾಕಬೇಕು. ಓಕೆ. ಹುರ್ಗಡ್ಲೆ, ಒಣ ಕೊಬ್ಬರಿ, ಆಮೇಲೆ ಗಸಗಸೆ. ಗೊಜ್ಜಾನೆ ಮಾಡ್ತಾ ಇದೀವಿ. ಹೌದು ಸರ್. ಖಾರವಾಗಿ ಮೆತ್ಕೊಂಡಿರ್ಬೇಕು ಗೊಜ್ಜಂದ್ರೆ. ಮಟನ್ ಹಿಂಗ್ ಮೆತ್ಕೊಂಡಿರ್ಬೇಕು. ಒಣ ಕೊಬ್ಬರಿ ಹಾಕಿದ್ದಾರೆ, ಉರ್ಗಡ್ಲೆ ಹಾಕಿದ್ದಾರೆ, ಗಸಗಸೆ ಹಾಕಿದ್ದಾರೆ. ಈಗ ಅದಕ್ಕೆ ಕಾಳು ಮೆಣಸು. ಎಸ್ ಸರ್. ಇದೇ ಮಸಾಲ, ಮೇನ್ ಮಸಾಲಾನಾ? ಹೌದು ಸರ್. ಇಷ್ಟೇ ಮಸಾಲ ಸಾಕಾ? ಹೌದು ಸರ್. ಅಷ್ಟೇ ಮಸಾಲ ಸಾಕಾ? ಸಾಕು ಸರ್, ಸಾಕು. ಏನ್ ಹಾಕ್ತಾ ಇದೀರಿ? ಚಕ್ಕೆ, ಕಾಳು ಮೆಣಸು, ಗಸಗಸೆ, ಉರ್ಗಡ್ಲೆ, ಒಣ ಕೊಬ್ಬರಿಯನ್ನು ಹಾಕಿ ಲಿವರ್ ಮತ್ತು ಬೋಟಿಯ ಗೊಜ್ಜನ್ನ ಮಾಡಿ ತೋರಿಸೋಕ್ಕೋಸ್ಕರ ನಮ್ಮ ಸುರೇಶ್ ಗೌಡ ಮಿಲಿಟರಿ ಹೋಟೆಲಿಂದ ಬಂದಿದ್ದಾರೆ. ಸುರೇಶ್ ಗೌಡ ಮಿಲಿಟರಿ ಹೋಟೆಲ್ ದೇವನಹಳ್ಳಿಯಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಬೋಟಿ ಗೊಜ್ಜನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಲವಂಗ ಸ್ವಲ್ಪ ನೀರು ಹಾಕೋತೀರಾ? ಹೌದು, ಹಾಕೊಳ್ಳಿ. ನೀರು ಹಾಕಬೇಕು, ಸೊಪ್ಪು ಹಾಕಬೇಕು. ರುಬ್ಕೊಳಕ? ಹೌದು. ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಹಾಕಾಯ್ತು. ಪುದೀನ ಸ್ವಲ್ಪ, ಪುದೀನ. ಮೆಂತ್ಯ ಹಾಕಲ್ವಾ? ಬರೀ ಸಬ್ಸಿಗೆ ಸೊಪ್ಪ ಇದು? ಮೆಂತ್ಯ ಹಾಕಲ್ಲ, ಸಬ್ಸಿಗೆ ಸೊಪ್ಪು ಅದು ಮೇಲ್ಗೆ, ಆಮೇಲೆ ಲಾಸ್ಟಲ್ಲಿ ಹಾಕಬೇಕು. ಓಕೆ. ಬರೀ ರುಬ್ಕೊಳಕ್ಕೆ ಪುದೀನ ಮತ್ತು ಕೊತ್ತಂಬರಿ, ಸ್ವಲ್ಪ ಗಸಗಸೆ, ಸ್ವಲ್ಪ ಕಾಳುಮೆಣಸು, ಒಣ ಕೊಬ್ಬರಿ, ಇದನ್ನೆಲ್ಲ ಹಾಕಿ ರುಬ್ಕೊಳ್ತಾ ಇದ್ದಾರೆ. ಎಸ್ ಸರ್. ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್, ಸುರೇಶ್ ಗೌಡ ಮಿಲಿಟರಿ ಹೋಟೆಲ್ ಅವ್ರು ಬಂದ್ಬಿಟ್ಟಿದ್ದಾರೆ ಮುರಳಿ ಮಿಲಿಟರಿ ಹೋಟೆಲ್ಗೆ. ಸರ್ ನಮ್ಮ ರುಚಿ ಒಂದ್ಸರಿ ನೋಡಿ ಸರ್, ಸಖತ್ತಾಗಿರುತ್ತೆ, ಅದ್ಭುತವಾಗಿರುತ್ತೆ. ನಮ್ಮ ಟೇಸ್ಟ್ ಬೇರೆ. ಲಿವರು ಮತ್ತು ಬೋಟಿ ಗೊಜ್ಜನ ತಿಂದವ್ರು ಗೊತ್ತಿರುತ್ತೆ ನಮ್ಮ ಹೋಟ್ಲಲ್ಲಿ ಬಂದು ಅಂತ ಹೇಳಿದ್ದಾರೆ. ಬೋಟಿ ಮತ್ತು ಲಿವರಿನ ಗೊಜ್ಜು ರೆಡಿ ಆಗ್ತಾ ಇದೆ. ಅದಕ್ಕೆ 2 ವಿಷಲು, 3 ವಿಷಲು, 4 ವಿಷಲು, 5 ವಿಷಲ್ ಕೂಗಿಸ್ಕೊಂಡಿದ್ದೀವಿ. ಅಲ್ಲಿ ಮಸಾಲ ತಯಾರು ಮಾಡ್ಕೊಂಡಿದ್ದೀವಿ. ಮಸಾಲ ತಗೊಳ್ತೀರಾ?
ಗೊಜ್ಜಂದ್ರೆ ನೀರಾಗಿರ್ಬಾರ್ದು ಸರ್, ಹಿಂಗೆ ಹಾಕಿದ್ರೆ ಎಲೆ ಮೇಲೆ ಕುತ್ಕೋಬೇಕದು. ಕೂತ್ಕೋಬೇಕು. ಹಿಂಗೆ ಹಾಕೋನ್ ಬರಬಾರ್ದು. ಹರ್ಕೊಂಬಂದ್ರೆ ಮಜಾ ಇರಲ್ಲ. ನಾವು ಮಾಡ್ತಾ ಇರೋದು ಬೋಟಿ ಗೊಜ್ಜು. ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಬೇರೆ ಥರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಟ್ಟಿಗೆ ಮಸಾಲ ಹಾಕಿ ಕುಗಿಸ್ಕೋಬೋದು. ಒಟ್ಟು ಗೊಜ್ಜೇ ಬೇಕು ಅಂದಾಗ ಬೇಕು ಅಂದಾಗ ಈ ಥರ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನೀರಾಗ್ಬಿಡುತ್ತೆ. ನೀರಾದ್ರೆ ಪರವಾಗಿಲ್ಲಲ್ವಾ, ಮುದ್ದೆಗಿದೆ ತಿನ್ನಕ್ಕಾಗತ್ತೆ, ಚೆನ್ನಾಗಿರಲ್ಲ, ಚೆನ್ನಾಗಿಲ್ಲ ಅಂತೀರಾ? ಬರಲ್ಲ, ಮಸಾಲೆ ಹಿಡಿಯಲ್ಲ ಅದಕ್ಕೆ. ಸಪೋಸ್ ಏನಾರ ಮಾಡ್ಬೇಕಾದ್ರೆ ಉಪ್ಪು ಜಾಸ್ತಿ ಆಗ್ಬಿಟ್ರೆ ಏನು ಮಾಡ್ಬೇಕು? ಬೋಟಿಗೆ ಯೂಶಲಿ ಉಪ್ಪು ಆಗ್ಬಿಡುತ್ತೆ. ಏನು ಉಪ್ಪಿಡದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಕಡಿಮೆ ಮಾಡಕ್ಕೆ ಏನು ವಿಧಾನನೇ ಇಲ್ವಾ? ಏನ್ ಕೊಡ್ರಿ 20 ವರ್ಷ ಅಡುಗೆ ಮಾಡ್ತೀರಿ, ಮಸಾಲೆ ಚೇಂಜ್ ಮಾಡಿ ಬೇರೆ ಮಸಾಲೆ ಹಾಕ್ಬೇಕು. ಹೆಂಗೆ ತೊಳೆದ್ಬಿಟ್ಟು ಬೇರೆ ಹಾಕ್ಬೇಕಾಗುತ್ತೆ, ಟೇಸ್ಟ್ ಬರಲ್ಲ. ನೀವೆಲ್ಲ ಹಿಂಗೆ ಹೇಳ್ರಿ ರೀ ಗೌಡ್ರೆ, ಈ ಥರದ್ದೆಲ್ಲ ಹೇಳ್ರಿ. ನೀವು ಗುಡ್ ಐಡಿಯಾ ಕೊಡ್ರಿ ನಮಗೆ. ಇನ್ನೇನು ಹಾಕೋ ಕಮ್ಮಿ ಆಗಲ್ಲ. ರುಬ್ಬಿರುವಂಥ ಮಸಾಲನ ಹೌದು ಹಾಕೊಳ್ಳಿ ಸರ್. ರುಬ್ಬಿರುವಂಥ ಮಸಾಲ ಎಷ್ಟು ಬೇಯಿಸ್ತೀವೋ ಅಷ್ಟು ಚೆನ್ನಾಗಿರುತ್ತಲ್ಲ? ಹೌದು ಸರ್. ಬೋಟಿ ಎಷ್ಟು ಬೋಟಿ ಎಷ್ಟು ಬೇಯಿಸ್ತೀವೋ, ಎಷ್ಟು ಕುದಿಸ್ತೀವೋ, ಅಷ್ಟು ಅಥವಾ ಒಂದಿನ ಬಿಟ್ಕೊಂಡು ತಿಂತೀವೋ ಅಷ್ಟೊಂದು ರುಚಿ ಏನಾಗ್ತಾ ಇರ್ತೀವಿ ಒಳಗಡೆ. ಧನಿಯಾ ಪುಡಿ ಸ್ವಲ್ಪ ಇದಕ್ಕ ಹೌದು ಹಾಕಿ ಸರ್. 1 ಸ್ಪೂನು ಧನಿಯಾ ಪುಡಿ. ಮಸಾಲ ಸಾಕ ಇಷ್ಟೇನೆ? ಆ ಮಸಾಲ ಅಷ್ಟೇ ಸರ್. ಸಬ್ಬಕ್ಕಿ ಸೊಪ್ಪು. ನೀರು ಹಾಕಲ್ಲ ನೀವು? ನೀರು ಸ್ವಲ್ಪ ಹಾಕ್ಬೇಕಷ್ಟೇ ಸರ್, ಜಾಸ್ತಿ ಬೇಕಾಗಲ್ಲ. ಗೊಜ್ಜಲ್ವ ನಾವು ಮಾಡ್ತಾ ಇರೋದು? ಹೌದು, ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕ್ಬೇಕು ಬೇಕೋಸ್ಕರ. ನಿಮ್ಗೆ ಏನಾದ್ರು ಡೌಟ್ ಆಗಿ ಬೆಂದಿಲ್ಲ, ಇನ್ನೂ ಸ್ವಲ್ಪ ಬೇಯಿಸ್ಕೋಬೇಕು ಅಂತ ಅನ್ಕೊಂಡ್ರೆ ಇನ್ನೊಂದು 2 ಸರಿ ಕೂಗಿಸ್ಕೊಳ್ಳಿ ಮುಚ್ಚಿಬಿಟ್ಟು. ಆಮೇಲೆ ಒಂದು 2 ಅವರ್ ಬಿಟ್ಟು ತಿನ್ನಕ್ ಶುರು ಮಾಡಿ. ಎಷ್ಟು ಚೆನ್ನಾಗಿ ಬೇಯುತ್ತೆ, ಎಷ್ಟು ಗಂಟೆಗಳ ಕಾಲ ಇಟ್ಟು ತಿಂತೀವಿ, ಅದ್ರ ಮೇಲೆ ರುಚಿ ಜಾಸ್ತಿ ಆಗ್ತಾ ಹೌದು. ಏನ್ ಗೌಡ್ರೆ? ಹೌದು. ಬೋಟಿ ಲಿವರ್ ಗೊಜ್ಜು, ಸುರೇಶ್ ಗೌಡ ಮಿಲಿಟರಿ ಹೋಟೆಲ್ ದೇವನಹಳ್ಳಿಯವರ ಗೊಜ್ಜು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಳ್ಳೆ ಗೊಜ್ಜು, ಚಪಾತಿ, ಪೂರಿ, ದೋಸೆ, ಪರೋಟ, ನಾನು ಎಲ್ಲದಕ್ಕೂ ಆಗುವಂತ ಗೊಜ್ಜು. ಯಾವುದಿಲ್ಲ ಅಂದ್ರೆ ಬಿಸಿ ಬಿಸಿ ಮುದ್ದೆನೆ ಸಾಕು ಅಂತ ನಾನು ಹೇಳ್ತಾ ಇದ್ದೀನಿ. ಎಸ್ ಸರ್, ನೋಡಿ ಹೆಂಗಿದೆ ಸೌಟು ಮಿಲಿಟರಿ ಹೋಟ್ಲದು. ನಮ್ಮ ಹೋಟ್ಲದು ನೋಡಿ ಹೆಂಗಿದೆ ಸೌಟು. ಒಂದೇ ಸೌಟು 80 ರೂಪಾಯಿ. ಎಷ್ಟು ಪ್ಲೇಟ್ ನಿಮ್ಮ ಹೋಟೆಲ್ ಇದು? 4 ಪ್ಲೇಟಾ? ಯಾವ್ದು ಸರ್ ಇದು? ಹಾಂ, 4 ಪ್ಲೇಟ್ ಆಗುತ್ತಲ್ಲ? 4 ಪ್ಲೇಟ್ ಆಗುತ್ತೆ. ಬಾಂಬಾಟ್. ಓಕೆ ರೀ ಗೌಡ್ರೆ, ನಮ್ಮ ಹೋಟ್ಲಲ್ಲಿ ಒಂದೇ ಪ್ಲೇಟ್ ರೀ ಇದು. ಸರ್, ದೇವನಹಳ್ಳಿಯ ಸುರೇಶ್ ಗೌಡ ಮಿಲಿಟರಿ ಹೋಟ್ಲು ಬೋಟಿ ಲಿವರ್ ಗೊಜ್ಜು. ಬೋಟೆ ಲಿವರ್ ಗೊಜ್ಜು ಮಾಡ್ಕೊಂಡಿದ್ದಾರೆ. ಸುರೇಶ್ ಗೌಡ್ರೆ ಬಂದಿದ್ದಾರೆ. ಸುರೇಶ್ ಗೌಡ ಮಿಲಿಟರಿ ಹೋಟ್ಲಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂತ ಗೊಜ್ಜು. ಒಂದ್ಸರಿ ತಿನ್ನೋಡ್ಬೇಕು, ಆಮೇಲೆ ನಾನು ನಿಮ್ಗೆ ಹೇಳ್ಬೇಕು, ಅದನ್ನ ನೀವು ನಿಮ್ಮ ಮನೇಲಿ ಮಾಡ್ಕೋಬೇಕು. ಇದು ಸ್ಪೆಷಲ್ ಪ್ರೋಗ್ರಾಮು ಮುರಳಿ ಮಿಲಿಟರಿ ಹೋಟೆಲ್. ಬನ್ನಿ ಗೌಡ್ರೆ. ಗೌಡ್ರೆ, ನೀವೇನೋ ಬರೀ ಕೈಲಿ ಬಂದಿರೋ ತರ ಕಾಣ್ತಾ ಐತೆ. ನಿಮ್ಮ ಹೋಟೆಲ್ ಪರೋಟ ಗಿಟ್ಟ ತರಬಾರ್ದಾ? ಓಕೆ, ಸುರೇಶ್ ಗೌಡ ಮಿಲಿಟರಿ ಹೋಟ್ಲಿಂದ ಪರೋಟ ತರದೇ ಇದ್ರೇನು ಮುರಳಿ ಮಿಲಿಟರಿ ಹೋಟೆಲ್ ಎಲ್ಲಾನು ಸಿಗುತ್ತೆ. ಪರೋಟ ಚೆನ್ನಾಗಿರ್ತಾ? ಪೂರಿ ಚೆನ್ನಾಗಿರುತ್ತಾ? ಪೂರಿಗೆ ಚೆನ್ನಾಗಿರುತ್ತೆ. ಪೂರಿ ಚೆನ್ನಾಗಿರುತ್ತೆ. ಮೂರ್ತಿ, 1-2 ಪೂರಿ ತಗೊಂಬಾರ. ನಮ್ಮ ಈ ಹುಡುಗರು ಇದಾರೆ, ಕಳ್ಸ್ಕೊಡ್ತೀನಿ. ಈ ಬೋಟಿ ಗೀಟಿ ಮಾಡೋದೆಲ್ಲ ಹೇಳ್ಕೊಡಿ ಅವ್ರಿಗೆ. ದೇವಳ್ಳಿ ಹೋಟ್ಲವ್ರು ಇವರು. ಏನೋ 1-2 ವಾರ ಹೋಗ್ಬಿಟ್ಟು ಈ ಬೋಟಿ ನೋಡೋದು ಕಲ್ತ್ಕೊಂಬ. ಏನೋ ಮುಂದಿನ ಸೋಮವಾರದಿಂದ ಹೋಗಿ 1 ವಾರ ಅಲ್ಲೇ ಇದ್ಬಿಟ್ಟು ಏನೇನು ಬೋಟಿಗೆ ಹಾಕ್ತಾರೆ, ಬೋಟಿ ಹೆಂಗ್ ಮಾಡ್ತಾರೆ ನೋಡ್ಕೊಂಬ. ಒಳ್ಳೆ ಬೋಟಿಯ ಗೊಜ್ಜು ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಹೇಳ್ತಿಲ್ಲ, ಬೋಟಿದೆಲ್ಲ ಏನಿದ್ರು ಅವಾಗ ಮಾಡಿದ ತಕ್ಷಣ ಅವಾಗ ತಿನ್ಬಾರ್ದು. ಬೋಟಿ ಹೌದೌದು. ಬಿರಿಯಾನಿ ಅವಾಗ ಮಾಡಿದ ಅವಲೇ ತಿನ್ಬೇಕು. ಬೋಟಿನ ಮಾತ್ರ ಸ್ಪೆಷಲ್ ಆಗಿ ಒಂದಿನ ಬಿಟ್ಟೆ ತಿನ್ಬೇಕು. ದಿನ ಇಲ್ಲ, ಒಂದು 2 ಅವರ್ ಆದ್ರೂ ಮಸಾಲೆ 2-3 ಅವರ್ ಬಿಡ್ಬೇಕು ಅದಕ್ಕೆ. ಅದ್ಭುತವಾದ ಮಸಾಲ ಕೊಟ್ಟಿದ್ದಾರೆ. ನಿಮ್ಮ ಹೋಟೆಲ್ ಯಾವಾಗ ಬಂದು ಬೋಟಿ ಸಿಗುತ್ತಾ? ಬೋಟಿ ಡೈಲಿ ಇರುತ್ತೆ. ದಿನ ಇರುತ್ತೆ? ದಿನ ಇರುತ್ತೆ. ಹೋಟ್ಲ್ ಯಾವತ್ತು ರಜಾ? ಹೋಟ್ಲು ಸೋಮವಾರ ರಜಾ. ದೇವನಹಳ್ಳಿಯಲ್ಲಿ ಆಲ್ಮೋಸ್ಟ್ ಶನಿವಾರ ರಜಾ ಎಲ್ಲ ಹೋಟ್ಲುಗಳು, ನಾನ್ ವೆಜ್ ಹೋಟ್ಲುಗಳೆಲ್ಲ. ನಮ್ಮದು ಸೋಮವಾರ ರಜಾ. ಅಂದರೆ ದೇವನಹಳ್ಳಿಯವರು ಶನಿವಾರ ತಿನ್ನಲ್ಲ, ಸೋಮವಾರ ತಿಂತಾರೆ. ಸೋಮವಾರ ತಿಂತಾರೆ. ಅದು ನಾವು ಸೋಮವಾರ ರಜಾ ಮಾಡಿದ್ವಿ. ಏನಕ್ಕೆ ಹಂಗೆ? ನಮಗೆ ಶನಿವಾರ ಮಾಡಬೇಕು, ನಾವು ಮಾಡಲ್ಲ, ಬೇರೆಯವ್ರು ಮಾಡಲ್ವಲ್ಲ, ಹಾಗಾಗಿ ನಾವು ಮಾಡೋಣ. ನಮ್ಮದು ತಾಲೂಕು ಆಫೀಸು, ಮಿನಿ ವಿಧಾನಸೌಧ ಇದೆಲ್ಲ ಎದುರುಗಡೆ ಹತ್ರ ಇರೋದು. ಹಾಗಾಗಿ ಅವ್ರಿಗೆಲ್ಲ ಬರ್ತಾರೆ ತಾಲೂಕು ಆಫೀಸ್ ಜನ. ಇಂಥ ಒಂದು ವಿಷಯ ಕೂಗಿಸ್ಬೋದಾಗಿತ್ತು ಅಂತ ಒಂದು ಮೈಂಡ್ ಸೆಟ್ಟು. ಒಳ್ಳೆ ರುಚಿ ಇದೆ. ದೇವನಹಳ್ಳಿಗೆ ಹೋದಾಗ ಒಳ್ಳೆ ಊಟ ಮಾಡಬೇಕು ಅಂದಾಗ ಸುರೇಶ್ ಗೌಡ್ರಿಗೆ ಫೋನ್ ಮಾಡ್ಬೋದು. ಗೌಡ್ರೆ ನಂಬಳಿ 984523 984523 512
5112 ಈ ನಂಬರ್ ಫೋನ್ ಮಾಡಿದ್ರೆ ಸುರೇಶ್ ಗೌಡ್ರೆ ಸಿಗ್ತಾರೆ. ಚೆನ್ನಾಗಿ ನೋಡ್ರೆ ಫಸ್ಟ್ ಕ್ಲಾಸ್ ಆಗಿದೆ. ಒಬ್ಬೊಬ್ರು ಅಡುಗೆ ಮಾಡೋದು ಒಂಥರನೇ ಇರುತ್ತೆ. ಹೌದು, ಅದೇ ಮೆಣಸಿನ್ಕಾಯಿ, ಅದೇ ಕೊತ್ತಂಬರಿ, ಅದೇ ಅದನ್ನೇ ಹಾಕೋದು. ಇನ್ನೊಂದೇನೋ ಚೆನ್ನಾಗಿ ಮಾಡ್ತೀವಿ ಇದ್ರಲ್ಲಿ ನೀವು. ಗೋಂಗೂರು ಚಿಕನ್ ತುಂಬ ಚಿಕನ್ ಜಾಸ್ತಿ, ಚಿಕನ್ ಐಟಮ್ ಹೋಗೋದೇ ಗೋಂಗೂರು ಚಿಕನ್ ಜಾಸ್ತಿ. ಓಕೆ, ಬರೋದು ಬಂದಿದ್ದೀರಾ, ಅದನ್ನು ತೋರಿಸ್ಬಿಡಿ, ರೆಡಿ ಮಾಡ್ಕೊ ಹೋಗಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಕೋ ಮಸಾಲೆಗಳೆಲ್ಲ ಒಂದೇ ಆದರೂ ಕೂಡ ಕೆಲವರು ಹಾಕೋಂಥ ಮಸಾಲನೇ ಬೇರೆ, ಅದ್ಭುತವಾದ ರುಚಿನೇ ಬೇರೆ. ಅಂತ ಒಳ್ಳೆ ರುಚಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ ಸುರೇಶ್ ಗೌಡ್ರು ಬಂದು ಮಾಡಿದ್ದಾರೆ. ಖಂಡಿತವಾಗ್ಲೂ ಇವತ್ತೇ ಬೋಟಿ ತರಿಸಿ ನಾಳೆ ಮಾಡಿಕೊಂಡು ನಾಳೆ ರಾತ್ರಿ ತಿನ್ಕೊಳ್ಳಿ, ಸಖತ್ತಾಗಿರುತ್ತೆ. ಬೋಟಿ ಲಿವರ್ ಗೊಜ್ಜು ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ, ಟೊಮೊಟೊ ಹಾಕಿ ರುಬ್ಬಿಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಒಣ ಕೊಬ್ಬರಿ, ಹುರಿಗಡ್ಲೆ, ಗಸಗಸೆ, ಕಾಳು ಮೆಣಸು, ಚಕ್ಕೆ, ಲವಂಗ, ನೀರು, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಟೊಮೊಟೊ ಈರುಳ್ಳಿ ಮಿಶ್ರಣ ಹಾಕಿ ಫ್ರೈ ಮಾಡಿ ಪುದೀನ, ಅರಿಶಿನ, ಬೋಟಿ, ಅಚ್ಚ ಖಾರದ ಪುಡಿ, ಉಪ್ಪು, ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ 5 ವಿಸಲ್ ಕೂಗಿಸಿ. ಬೋಟಿ ಬೆಂದ ನಂತರ ರುಬ್ಬಿದ ಮಸಾಲ, ಧನಿಯಾ ಪುಡಿ, ಸಬ್ಬಸಿಗೆ ಸೊಪ್ಪು, ನೀರು ಹಾಕಿ ಚೆನ್ನಾಗಿ ಬೇಯಿಸಿದರೆ ಬೋಟಿ ಲಿವರ್ ಗೊಜ್ಜು ನಿಮ್ಮನೆಯಲ್ಲೂ ರೆಡಿ. ಏನು ಕಾರ್ಯಕ್ರಮ ನೋಡಿದ್ರಾ? ಆಗಿತ್ತು ಮುರಳಿ ಮಿಲ್ಟ್ರಿ ಹೋಟೆಲ್. ಕರ್ನಾಟಕದಲ್ಲಿ ಯಾವುದೇ ಮುಳಿ ಇದ್ರೂ ಪರವಾಗಿಲ್ಲ, ಒಳ್ಳೆ ಹೋಟ್ಲು ನೋಡಿದರೆ, ಒಳ್ಳೆ ಹೋಟ್ಲಲ್ಲಿ ಹೋಗಿ ನೀವು ಊಟ ಮಾಡಿದರೆ ಅಥವಾ ಹೋಟ್ಲವ್ರಿಗೆ ಗೊತ್ತಿದ್ರೆ ಅವ್ರ ವಿಳಾಸ, ಫೋನ್ ನಂಬರ್ನ ಬರ್ದು ನಮಗೆ ಕಳಿಸಿ. ಖಂಡಿತವಾಗ್ಲೂ ಅವ್ರನ್ನ ಕರೆಸಿ ಅವರ ಕೈ ರುಚಿನ ನಮ್ಮ ಮುರಳಿ ಮಿಲ್ಟ್ರಿ ಹೋಟೆಲ್ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗ್ತೀವಿ.